ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಎಲ್ಲರಿಗೂ ಸ್ಟಡಿ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ದಿವಸ ನಾವು ಈ 5 ಜುಲೈ 2026ರಂದು KEA ನಡೆಸಿದ BWSSB ಪ್ರಶ್ನೆ ಪತ್ರಿಕೆಯನ್ನು ಸುಮಾರು 34 ಪ್ರಶ್ನೆಗಳನ್ನು ಬಿಡಿಸೆವು. ಇವತ್ತೇನು ಮಾಡೋಣ, 35ನೇ ಪ್ರಶ್ನೆಯಿಂದ ಮುಂದಿನ ಪ್ರಶ್ನೆಗಳನ್ನು ವಿವರವಾಗಿ ಅಧ್ಯಯನ ಮಾಡೋಣ. ಸೊ ಇವತ್ತಿನ ಮೊದಲ ಪ್ರಶ್ನೆ, ಮಾನವನ ದೇಹದಲ್ಲಿ 360 ಮೂಳೆಗಳಿವೆ ಎಂದು ಹೇಳಿದ ಪ್ರಾಚೀನ ಭಾರತೀಯ ವೈದ್ಯ ಯಾರು ಅಂತ ಕೇಳ್ಯಾನ. ಆಪ್ಷನ್ಸ್ ಅದಾವು: ಪತಂಜಲಿ, ಸುಶ್ರುತ, ಧನ್ವಂತರಿ ಮತ್ತು ಚರಕ. ಸ್ನೇಹಿತರೆ, ಮೂಲತಃ ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳದಾವು ಅನ್ನೋದರ ಬಗ್ಗೆ ಭಾರತದ ಈ ಪ್ರಾಚೀನ ವೈದ್ಯರು ಏನು ಮಾಡ್ತಾರೆ, ಊಹೆಯನ್ನು ಮಾಡಿರ್ತಾರೆ. ಸೊ ಮಾನವನ ದೇಹದಲ್ಲಿ 360 ಮೂಳೆಗಳದಾವು ಅಂತ ಹೇಳಿದವರು ಚರಕ. ಇಲ್ಲಿ ಸುಶ್ರುತನೂ ಕೂಡ ಮಾನವನ ದೇಹದಲ್ಲಿ ಮೂಳೆಗಳ ಬಗ್ಗೆ ಊಹೆಯನ್ನು ಮಾಡಿರ್ತಾನೆ. ಮೂಲತಃ ಇವನು 300 ಮೂಳೆಗಳು ಅದಾವು ಅಂಥೇಳಿ ಊಹೆಯನ್ನು ಮಾಡಿದವರು ಯಾರಂದ್ರೆ ಅದು ಸುಶ್ರುತ. ಸೊ ಇಲ್ಲಿ 360 ಕೇಳ್ಯಾನ, ಅದು ಯಾರು? ಚರಕ. ಸ್ನೇಹಿತರೆ, ಮೂಲತಃ ಪತಂಜಲಿ ಯೋಗ ಗುರು ಅಂಥೇಳಿ ಕರಿತೀವಿ. ಮೂಲತಃ ಇವರು ಮಹಾಭಾಷ್ಯ ಅನ್ನುವ ಗ್ರಂಥವನ್ನು ರಚನೆ ಮಾಡ್ತಾರೆ. ಪತಂಜಲಿ ಯಾವುದು? ಮಹಾಭಾಷ್ಯ. ನೆಕ್ಸ್ಟ್, ಈ ಪತಂಜಲಿಯವರು ಪುಷ್ಯಮಿತ್ರ ಶುಂಗನ ಆಸ್ಥಾನದಲ್ಲಿ ಆಶ್ರಯವನ್ನು ಪಡೆದಿದ್ದರು ಪತಂಜಲಿ. ನೆಕ್ಸ್ಟ್, ಸುಶ್ರುತ ಸಂಹಿತೆ ಅನ್ನೋ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಸುಶ್ರುತ ಸಂಹಿತೆ. ಸ್ನೇಹಿತರೆ, ಪ್ರಾಚೀನ ಭಾರತದ ಆ ಒಂದು ಕಾಲಘಟ್ಟದಲ್ಲಿ ಮೊದಲ ಬಾರಿಗೆ ಶಸ್ತ್ರಚಿಕಿತ್ಸೆಯನ್ನು ತರ್ತಾರೆ. ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡಿದ ಕೀರ್ತಿ ಇವರಿಗೆ ಸಲ್ತದ. ಇವರ ಕೊಡುಗೆ ಏನಂದ್ರೆ, ಮೂಗನ್ನು ಒಂದು ರಿಪ್ಲೇಸ್ ಮಾಡಿದ ಕೊಡುಗೆ ಸುಶ್ರುತ ಅವರಿಗೆ ಸಲ್ತದ. ನೆಕ್ಸ್ಟ್, ಧನ್ವಂತರಿ ಅವರನ್ನು ಆಯುರ್ವೇದದ ದೇವರು ಅಂತೇಳಿ ಕರಿತೇವೆ. ಗುಪ್ತ ಸಾಮ್ರಾಜ್ಯದಲ್ಲಿ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನ ಎಂಬ ವಿದ್ವಾಂಸರು ಇರ್ತಾರೆ. ನವರತ್ನಗಳು ಎಂಬ 9 ಜನ ವಿದ್ವಾಂಸರು ಇರ್ತಾರೆ. ಮೂಲತಃ ಇದರಲ್ಲಿ ಕಾಳಿದಾಸ ಆಗಿರ್ಬೋದು, ವರಾಹ ಮಿಹಿರ ಆಗಿರ್ಬೋದು, ಈ ರೀತಿಯಾಗಿ ಕಂಡು ಬರ್ತಾರೆ. ಅವರಲ್ಲಿ ಒಬ್ಬರು ಯಾರಂದ್ರೆ ಅದು ಧನ್ವಂತರಿ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನಗಳಲ್ಲಿ ಒಬ್ಬ ವಿದ್ವಾಂಸ. ಇವರೇನು ಮಾಡ್ತಾರೆ, ಮೂಲತಃ ಆಯುರ್ವೇದ ದೇವರು ಅಂಥೇಳಿ ಇವರನ್ನು ಗುರುತಿಸಲಾಗ್ತದೆ. ನೆಕ್ಸ್ಟ್, ಚರಕ ಸಂಹಿತೆಯ ಮೂಲಕ ಇವರು ಏನು ಮಾಡ್ತಾರೆ, ಆಗಿನ ಮೆಡಿಷನ್ಸ್ಗಳ ಬಗ್ಗೆ, ಔಷಧಗಳ ಬಗ್ಗೆ ಉಲ್ಲೇಖವನ್ನು ನೀಡ್ತಾರೆ. ಜೊತೆಗೆ ಇವರು ಕುಶಾಣರ ಪ್ರಸಿದ್ಧ ದೊರೆ ಕನಿಷ್ಕನ ಆಸ್ಥಾನದಲ್ಲಿರ್ತಾರೆ. ಸೊ ಇದು 35ನೇ ಪ್ರಶ್ನೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಘಟನೆಗಳನ್ನು ಪರಿಗಣಿಸಿ ಅಂತ ಕೇಳ್ಯಾನ. ತೀವ್ರ ಪ್ರತಿರೋಧ ಒಡ್ಡಿದ ಶಿವಮೊಗ್ಗದ ಈಸೂರು ಗ್ರಾಮದ ವೀರ ಯುವಕರನ್ನು ಗಲ್ಲಿಗೇರಿಸಲಾಯಿತು ಅಂತ ಒಂದೇ ಸ್ಟೇಟ್ಮೆಂಟ್ ಅದ. ನೆಕ್ಸ್ಟ್, ಹಾವೇರಿ ಜಿಲ್ಲೆಯಲ್ಲಿ ನಡೆದ ಪೊಲೀಸ್ ಗೋಳಿಬಾರಿನಲ್ಲಿ ಮೈಲಾರ ಮಹಾದೇವಪ್ಪ ಗಾಂಧೀಜಿಯವರ ಆಪ್ತ, ಕರ್ನಾಟಕದ ಗಾಂಧಿ ಅಂಥೇಳಿ ಕರಿತಾವು. ಕರ್ನಾಟಕದ ಗಾಂಧಿ ಅಂಥೇಳಿ ನಾವು ಮೈಲಾರ ಮಹಾದೇವಪ್ಪನಲ್ಲ, ಹರ್ಡೇಕರ್ ಮಂಜಪ್ಪರವರನ್ನು ಗುರುತಿಸ್ತೇವೆ. ಸೊ ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ನಡೆದ ಪೊಲೀಸ್ ಗೋಳಿಬಾರಿನಲ್ಲಿ ಮೈಲಾರ ಮಹಾದೇವಪ್ಪ ಹುತಾತ್ಮರಾದರು ಅಂತ ಕೊಟ್ಟಾನ. ಈ ಪ್ರದೇಶದ ವ್ಯವಸ್ಥೆ ವಿರೋಧಿ ಚಟುವಟಿಕೆಗಳನ್ನು ಮಹಾತ್ಮ ಗಾಂಧಿಯವರು ಕರ್ನಾಟಕದ ಮಾದರಿ ಎಂದು ಶ್ಲಾಘಿಸಿದರು. ಸ್ನೇಹಿತರಲ್ಲಿ ಮೊದಲ ಮತ್ತು ಎರಡನೇ ಹೇಳಿಕೆಗಳನ್ನು ನೋಡಿದಾಗ, ತೀವ್ರ ಪ್ರತಿರೋಧ ಒಡ್ಡಿದ ಶಿವಮೊಗ್ಗದ ಈಸೂರು ಗ್ರಾಮದ ವೀರ ಯುವಕರನ್ನು ಗಲ್ಲಿಗೇರಿಸಲಾಯಿತು. 1942ರ ಸಂದರ್ಭದಲ್ಲಿ ಈಸೂರು ಏನು ಮಾಡ್ತದೆ, ಸ್ವತಂತ್ರವನ್ನು ಘೋಷಿಸಿಕೊಳ್ತದೆ. ಹೀಗೆ ಭಾರತದಲ್ಲಿ ಮೊದಲ ಬಾರಿಗೆ ಸ್ವತಂತ್ರವನ್ನು ಘೋಷಿಸಿಕೊಂಡ ಗ್ರಾಮ ಯಾವುದಂದ್ರೆ ಅದು ಈಸೂರು. ಏಸೂರು ಕೊಟ್ಟೆವು ಆದರೆ ಈಸೂರು ಕೊಡುವುದಿಲ್ಲ ಎನ್ನುವುದು ಇವರ ಘೋಷಣೆಯಾಗಿತ್ತು. ಈ ಮೂಲಕ ಮೊದಲನೇ ಹೇಳಿಕೆ ಸರಿಯಾಗ್ತದೆ. ಹಾವೇರಿ ಜಿಲ್ಲೆಯಲ್ಲಿ ನಡೆದ ಪೊಲೀಸ್ ಗೋಳಿಬಾರಿನಲ್ಲಿ ಮೈಲಾರ ಮಹಾದೇವಪ್ಪ ಹುತಾತ್ಮರಾತಾರ. ಸೊ ಇದು ಕೂಡ ಸರಿಯಾದ. ಆದರೆ ಈ ಒಂದು ಕ್ವಿಟ್ ಇಂಡಿಯಾ ಅಥವಾ ಭಾರತ ಬಿಟ್ಟು ತೊಲಗಿರಿ ಅನ್ನುವಂಥ ಚಳುವಳಿಯಲ್ಲಿ 1942ರ ಸುಮಾರಿನಲ್ಲಿ ಕರ್ನಾಟಕದಲ್ಲಿ ಕೆಲವು ಅಹಿಂಸಾತ್ಮಕ ಪ್ರತಿಭಟನೆಗಳು ನಡೀತಾವು. ಟೆಲಿಗ್ರಾಫ್ ತಂತಿಯನ್ನು ಕಟ್ ಮಾಡೋದಾಗಿರ್ಬೋದು, ರೈಲ್ವೆ ಹಳಿಗಳನ್ನು ಕಿತ್ತೆಸೆಯುವುದಾಗಿರ್ಬೋದು, ಇಂಥ ಒಂದು ಹಿಂಸಾತ್ಮಕ ಪ್ರತಿಭಟನೆಗಳು ಎಲ್ಲಿ ನಡೀತಾವೆ ಅಂದ್ರೆ ಕರ್ನಾಟಕದಲ್ಲಿ ನಡೀತಾವು. ಮೊದಲೇ ಗಾಂಧೀಜಿಯವರು ಹಿಂಸೆಗೆ ಆಸ್ಪದವನ್ನು ಕೊಡ್ತಿದ್ದಿಲ್ಲ. ಅಹಿಂಸಾತ್ಮಕ ಹೋರಾಟದ ಮೂಲಕ ಅವರು ಸ್ವಾತಂತ್ರ್ಯವನ್ನು ಬಯಸಿದವರಾಗಿದ್ದರು. ಆದ್ದರಿಂದ ಈ ಒಂದು
ವ್ಯವಸ್ಥೆ ವಿರೋಧಿ ಚಟುವಟಿಕೆಗಳನ್ನು ಮಹಾತ್ಮ ಗಾಂಧೀಜಿಯವರು ಕರ್ನಾಟಕದ ಮಾದರಿ ಎಂದು ಗುರುತಿಸ್ತಾರೆ, ಆದರೆ ಶ್ಲಾಘಿಸುವುದಿಲ್ಲ. ಕಾರಣ ಇಷ್ಟೇ, ಇದೊಂದು ಹಿಂಸಾತ್ಮಕ ಹೋರಾಟವಾಗಿತ್ತು. ಆದ್ದರಿಂದ ಮೂರನೇ ಹೇಳಿಕೆ ಏನಂತ ತಪ್ಪಾಗ್ತದೆ. ಸೊ ಎ ಮತ್ತು ಬಿ ಮಾತ್ರ ಕರೆಕ್ಟ್. ಸೊ ಸ್ನೇಹಿತರೆ, 36ನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ 1 ಏನದ ಕರೆಕ್ಟ್ ಆನ್ಸರ್ ಅದ. ನೆಕ್ಸ್ಟ್ ಕ್ವಶನ್, ಹೊಯ್ಸಳರ ಕುರಿತ ಈ ಹೇಳಿಕೆಗಳನ್ನು ಪರಿಗಣಿಸಿ. ವೀರಬಲ್ಲಾಳನು ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯವನ್ನು ನಿರ್ಮಿಸಿದನು. ಎರಡನೇ ಬಲ್ಲಾಳನು ಸೊರಟೂರಿನಲ್ಲಿ ಸೇವಣ 5ನೇ ಬಿಲ್ಲಮ್ಮನನ್ನು ಸೋಲಿಸಿದನು. ನೆಕ್ಸ್ಟ್, ಎರಡನೇ ನರಸಿಂಹನ ಕಾಲದಲ್ಲಿ ಕುಪ್ಪಂ 2ನೇ ರಾಜಧಾನಿಯಾಯಿತು. ಕಣೆಗಲ್ ಕದನದಲ್ಲಿ ಹೊಯ್ಸಳರು ಕಲ್ಯಾಣದ ಚಾಲುಕ್ಯರನ್ನು ಸೋಲಿಸಿದರು ಅಂಥೇಳಿ 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಾನ. ಸ್ನೇಹಿತರೆ, ಮೂಲತಃ ಮೊದಲ ಹೇಳಿಕೆ ಏನು ಹೇಳ್ತಾ ಅಂದ್ರೆ, ವೀರಬಲ್ಲಾಳನು ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯವನ್ನು ನಿರ್ಮಿಸಿದನು. ಸ್ನೇಹಿತರೆ, 1ನೇ ವೀರಬಲ್ಲಾಳ ಅಥವಾ ವೀರಬಲ್ಲಾಳ ಈ ಕೀರ್ತಿನಾರಾಯಣ ದೇವಾಲಯವನ್ನು ನಿರ್ಮಿಸಲಿಲ್ಲ. ಮೂಲತಃ ಇದನ್ನು ವಿಷ್ಣುವರ್ಧನ ಏನು ಮಾಡ್ತಾನೆ, ಈ ಕೀರ್ತಿನಾರಾಯಣ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ ವಿಷ್ಣುವರ್ಧನ. ಆದ್ದರಿಂದಲೇ ಆತನನ್ನು ತಲಕಾಡುಗೊಂಡ ಅಂಥೇಳಿ ಕರಿತೀವಿ. ತಲಕಾಡುಗೊಂಡ ಅಂಥೇಳಿ ಆ ಬಿರುದಿನಿಂದ ನಾವು ವಿಷ್ಣುವರ್ಧನನ್ನು ಗುರುತಿಸ್ತೇವೆ. ಹಾಗಾಗಿ ಮೊದಲ ಹೇಳಿಕೆಯನ್ನು ತಪ್ಪದ. ನೆಕ್ಸ್ಟ್, ಎರಡನೇ ಬಲ್ಲಾಳನು ಸೊರಟೂರಿನಲ್ಲಿ ಸೇವಣ 5ನೇ ಬಿಲ್ಲಮ್ಮನನ್ನು ಸೋಲಿಸಿದನು. ಎರಡನೇ ಬಲ್ಲಾಳ ಅಥವಾ ಎರಡನೇ ವೀರಬಲ್ಲಾಳ ಕ್ರಿಸ್ತಶಕ 1190ರಲ್ಲಿ ಐತಿಹಾಸಿಕವಾಗಿ ಸೊರಟೂರು ಕದನ ನಡೀತದೆ. ಆ ಕದನದಲ್ಲಿ ಸೇವಣ ಅಂದರೆ ಯಾರು? ಸೇವಣ ಅಂದರೆ ಯಾದವರ ದೊರೆ 5ನೇ ಬಿಲ್ಲಮ್ಮನನ್ನು ಭೀಕರವಾಗಿ ಏನು ಮಾಡ್ತಾರೆ, ಸೋಲಿಸ್ತಾರೆ. ಸೊ 2ನೇ ಸ್ಟೇಟ್ಮೆಂಟ ಕರೆಕ್ಟ್ ಅದ. 3ನೇ ಸ್ಟೇಟ್ಮೆಂಟ್ ಏನು ಹೇಳ್ತದ, ಎರಡನೇ ನರಸಿಂಹನ ಕಾಲದಲ್ಲಿ ಕುಪ್ಪಂ 2ನೇ ರಾಜಧಾನಿ ಆಯಿತು. ಹೌದು ಸ್ನೇಹಿತರೆ, ಎರಡನೇ ನರಸಿಂಹನು ಚೋಳರ ರಕ್ಷಣೆಗಾಗಿ ತಮಿಳುನಾಡಿನ ಮೇಲೆ ದಂಡಯಾತ್ರೆ ಕೈಗೊಂಡು ಶ್ರೀರಂಗಂ ಬಳಿ ಕಣ್ಣನೂರು ಕುಪ್ಪಮ್ಮನ್ನು ತನ್ನ 2ನೇ ರಾಜಧಾನಿಯಾಗಿ ಮಾಡಿಕೊಂಡನು. ಸೊ ಸಿ ಸ್ಟೇಟ್ಮೆಂಟ್ ಅನ್ನೋದು ರೈಟ್ ಅದ. ನೆಕ್ಸ್ಟ್, ಕಣೆಗಲ್ ಕದನದಲ್ಲಿ ಹೊಯ್ಸಳರು ಕಲ್ಯಾಣದ ಚಾಲುಕ್ಯರನ್ನು ಸೋಲಿಸಿದರು. ಹೊಯ್ಸಳರ ಸೇನಾಧಿಪತಿಯಾಗಿದ್ದ ಗಂಗರಾಜನು ಕನ್ನೆಗಾಲದ ಕದನದಲ್ಲಿ ಕಲ್ಯಾಣಿ ಚಾಲುಕ್ಯರ ಈ ಒಂದು 6ನೇ ವಿಕ್ರಮಾದಿತ್ಯನ ಸೇನೆಯನ್ನು ಅಂದರೆ ತ್ರಿಭುವನ ಮಲ್ಲನ ನೇತೃತ್ವದಲ್ಲಿದ್ದ ಸೇನೆಯನ್ನು ಏನು ಮಾಡ್ತಾರೆ, ಸೋಲಿಸ್ತಾರೆ. ಹಾಗಾಗಿ ಡಿ ಆಪ್ಷನ್ ಏನದ ಸ್ಟೇಟ್ಮೆಂಟ್ ಏನದ ಸರಿಯದ. ಹಾಗಾಗಿ ಕೇವಲ 3 ಮಾತ್ರ ಏನದ ಸರಿಯಾದ ಉತ್ತರ. 1ನೇ ಸ್ಟೇಟ್ಮೆಂಟ್ ತಪ್ಪದ. ಯಾಕಂದರೆ ಕೀರ್ತಿನಾರಾಯಣ ದೇವಾಲಯದ ನಿರ್ಮಾಣದ ಒಂದು ಶ್ರೇಯಸ್ಸು ಯಾರಿಗೆ ಹೋತು ಅಂದರೆ ವಿಷ್ಣುವರ್ಧನ. ಆ ಒಂದು ಉದ್ದೇಶಕ್ಕಾಗಿ ಅವನನ್ನು ತಲಕಾಡುಗೊಂಡ ಅಂಥೇಳಿ ಕರೆಯಲಾಗ್ತದೆ. ಸೊ ಇದು 37ನೇ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ 38ನೇದು, ಕೆಳಗಿನ ಪ್ರಾಚೀನ ಶಾಸನಗಳನ್ನು ಪರಿಗಣಿಸಿ. ಮಸ್ಕಿ, ಚಂದ್ರವಳ್ಳಿ ಮತ್ತು ತಾಳಗುಂದ ಶಾಸನ. ಈ ಮೇಲಿನ ಯಾವ ಶಾಸನಗಳು ಸಂಪೂರ್ಣವಾಗಿ ಪ್ರಾಕೃತ ಭಾಷೆಯಲ್ಲಿವೆ ಅಂತ ಕೇಳ್ಯಾನ. ಸ್ನೇಹಿತರೆ, ಮೂಲತಃ ಈ ಪ್ರಾಚೀನ ಭಾರತದಲ್ಲಿ ಪ್ರಾಕೃತ ಆಗಿರ್ಬೋದು, ಪಾಲಿ ಆಗಿರ್ಬೋದು, ಸಂಸ್ಕೃತ, ಈ 3 ಭಾಷೆಗಳು ಬಹಳಷ್ಟು ಪ್ರಮಾಣದಲ್ಲಿ ಪ್ರಚಲಿತದಲ್ಲಿದ್ದವು. ಹಲವಾರು ಅಶೋಕನ ಶಾಸನಗಳು ಸಂಸ್ಕೃತದಲ್ಲಿ ಪ್ರಾಕೃತದಲ್ಲಿ ದೊರೆತವು. ಹಾಗೂ ಈ ಬೌದ್ಧ ಜೈನ ಧರ್ಮಕ್ಕೆ ಸೇರಿದ ಅನೇಕ ಗ್ರಂಥಗಳು ಪಾಲಿ ಮತ್ತು ಪ್ರಾಕೃತ ಭಾಷೆ ಹಾಗೂ ಅರ್ಧಮಾಗಧಿ ಭಾಷೆಯಲ್ಲಿ ದೊರೆತವು. ಆದ್ದರಿಂದ ಇಲ್ಲೇನು ಕೇಳ್ಯಾನ, ಯಾವ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿ ಅದಾವು ಅಂತ ಕೇಳ್ಯಾನ. ಮೂಲತಃ ಈ ಮಸ್ಕಿ ಶಾಸನ ಎಲ್ಲಿ ಕಂಡು ಬರ್ತದಂದ್ರೆ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ. ರಾಯಚೂರು ಜಿಲ್ಲೆಯಲ್ಲಿ ಈ ಮಸ್ಕಿ ಕಂಡು ಬರ್ತದೆ. ಮೂಲತಃ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾದ ಸಾಮ್ರಾಟ್ ಅಶೋಕನಿಗೆ ಸಂಬಂಧಿಸಿದ ಶಾಸನ ಅದಿದು. ಇಲ್ಲೇನದ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯನ್ನು ಅಧಿಕೃತವಾಗಿ ಮಸ್ಕಿ ಶಾಸನಕ್ಕಾಗಿ ಬಳಸಲಾಗಿದೆ. ಬ್ರಾಹ್ಮಿ ಲಿಪಿ ಸ್ನೇಹಿತರೆ, ಮೂಲತಃ ನಾವು ಈ ಎಲ್ಲ ಲಿಪಿಗಳನ್ನು ವಿವರವಾಗಿ ಹಿಂದಿನ ವಿಡಿಯೋದಲ್ಲಿ ಅಧ್ಯಯನ ಮಾಡೇವು. ಬ್ರಾಹ್ಮಿ ಲಿಪಿ ಯಾವ ಥರ ಇರ್ತದೆ, ಖರೋಷ್ಠಿ ಲಿಪಿ ಯಾವ ಥರ ಇರ್ತದೆ, ಗ್ರೀಕೋ ಅರಾಮಿಕ್ ಯಾವ ಥರ ಇರ್ತದೆ ಅಂತ ನೋಡೆವು. ಇಲ್ಲೇನದ ಮಸ್ಕಿ ಶಾಸನ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಕಂಡುಬರುತ್ತದೆ. ಸ್ನೇಹಿತರೆ, ಕೇವಲ ಈ ಮಸ್ಕಿ ಶಾಸನದಲ್ಲಿ ಮಾತ್ರ ಅಶೋಕನ ಹೆಸರನ್ನು ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಅಂತೇಳಿ ಉಲ್ಲೇಖ ಮಾಡಲಾಗಿರುವುದು ಕಂಡುಬರ್ತದೆ. ನೆಕ್ಸ್ಟ್, ಚಂದ್ರವಳ್ಳಿ ಶಾಸನ. ಚಿತ್ರದುರ್ಗದ ಬಳಿ ಇರುವ ಈ ಶಾಸನ ಕದಂಬರ ವಂಶದ ಸಂಸ್ಥಾಪಕನಾದ ಈ ಮಯೂರ ಶರ್ಮನ ಶಾಸನ ಅಂತೇಳಿ ನಾವು ಕರಿತೇವೆ. ಚಂದ್ರವಳ್ಳಿ ಯಾರ್ದು? ಮಯೂರ ಶರ್ಮಂದು.
ಮೂಲತಃ ಇದು ಕೂಡ ಪ್ರಾಕೃತ ಭಾಷೆಯಲ್ಲಿ ಕಂಡುಬರುತ್ತದೆ. ಸೊ ಮಸ್ಕಿ ಶಾಸನ ಪ್ರಾಕೃತ, ಚಂದ್ರವಳ್ಳಿ ಶಾಸನ ಪ್ರಾಕೃತ. ಮಸ್ಕಿ ಶಾಸನ ಅಶೋಕನಿಗೆ ಸಂಬಂಧಪಟ್ಟಿದ್ದು ರಾಯಚೂರು ಜಿಲ್ಲೆಯ ಮಸ್ಕಿದಲ್ಲಿ ಕಂಡುಬರ್ತದೆ. ಚಂದ್ರವಳ್ಳಿ ಶಾಸನ ಎಲ್ಲಿ? ಚಿತ್ರದುರ್ಗದ ಹತ್ತಿರ ಕಂಡುಬರ್ತದೆ. ನೆಕ್ಸ್ಟ್ ತಾಳಗುಂದ ಶಾಸನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈ ಒಂದು ಶಿಕಾರಿಪುರ ತಾಲೂಕಿನ ಬಳಿ ಕಂಡುಬರ್ತದೆ. ಮೂಲತಃ ಇದು ಶಾಂತಿವರ್ಮ ಅಥವಾ ಕಾಕುತ್ಸವರ್ಮನ ಕಾಲದ ಶಾಸನ ಅದಂತೇಳಿ ನಾವು ಗುರುತಿಸ್ತೇವೆ. ತಾಳಗುಂದ ಶಾಸನ ಯಾರ ಕಾಲದ್ದು? ಕಾಕುತ್ಸವರ್ಮನ ಕಾಲದ ಶಾಸನ. ಈ ಒಂದು ಶಾಸನವನ್ನು ರಚಿಸಿದ ಕೀರ್ತಿ ಯಾರಿಗೆ ಸಲ್ತದೆ ಅಂದರೆ ಅದು ಕವಿ ಕುಬ್ಜ ಇದನ್ನು ರಚನೆ ಮಾಡ್ತಾನೆ. ಏನು ಹೇಳ್ತದೆ ಇದು ಯಾವ ಭಾಷೆಯಲ್ಲಿ ಅದ ಅಂದ್ರೆ ಇದು ಮೂಲತಃ ಪ್ರಾಕೃತ ಭಾಷೆಯಲ್ಲ, ಇದು ಸಂಸ್ಕೃತ ಭಾಷೆಯಲ್ಲಿ ಅದ. ಇದನ್ನು ಕರ್ನಾಟಕದ ಅತ್ಯಂತ ಪ್ರಾಚೀನ ಸಂಸ್ಕೃತ ಶಾಸನ ಅಂಥೇಳಿ ನಾವು ಗುರುತಿಸಲ್ಪಡ್ತೇವೆ. ಸೊ ಹಾಗಾಗಿ ಪ್ರಾಕೃತ ಭಾಷೆಯಲ್ಲಿ ಯಾವ್ಯಾವ ಅದಾವೆ ಅಂದರೆ ಎ ಮತ್ತು ಬಿ ಮಾತ್ರ ಎಲ್ಲಿದಾವೆ? ಪ್ರಾಕೃತ ಭಾಷೆಯಲ್ಲಿದ್ದಾವೆ. ಸೊ ಆಪ್ಷನ್ 3 ಏನದ ರೈಟ್ ಆನ್ಸರ್ ಅದ. ನೆಕ್ಸ್ಟ್ ಕ್ವಶನ್, ದೇಶೀಯ ಸಂಸ್ಥಾನಗಳು ಮತ್ತು ಅವುಗಳ ಏಕೀಕರಣ ವಿಧಾನಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ಪರಿಗಣಿಸಿ ಎಂದಾನ. ಹೈದರಾಬಾದ್, ಜುನಾಗಢ್, ಕಾಶ್ಮೀರ. ಮುಂದೇನು ಕೊಟ್ಟಾನ? ಹೈದರಾಬಾದನ್ನು ಪೊಲೀಸ್ ಕಾರ್ಯಾಚರಣೆ ಅಂದಾನ, ಜುನಾಗಢ್ ವಿಲೀನ ಒಪ್ಪಂದ, ಕಾಶ್ಮೀರನ್ನು ಜನಾಭಿಪ್ರಾಯ ಸಂಗ್ರಹಣೆ. ಸ್ನೇಹಿತರೆ, ಯಾವಾಗ ನಮ್ಗೆ 15 ಆಗಸ್ಟ್ 1947 ಭಾರತಕ್ಕೆ ಸ್ವತಂತ್ರ ಸಿಕ್ತು, ಆವಾಗ 565ಕ್ಕೂ ಅಧಿಕ ದೇಶೀಯ ಸಂಸ್ಥಾನಗಳಿದ್ದು. ಎಷ್ಟು? 565ಕ್ಕೂ ಅಧಿಕ. ಇವುಗಳಲ್ಲಿ ಸುಮಾರು 562 ಸಂಸ್ಥಾನಗಳು ಏನು ಮಾಡ್ತಾವೆ? ಭಾರತದ ಒಕ್ಕೂಟದೊಂದಿಗೆ ವಿಲೀನವಾಗಲು ಸಹಮತವನ್ನು ತೋರಿಸ್ತಾವು. ಆದರೆ 3 ಈ ದೇಶೀಯ ಸಂಸ್ಥಾನಗಳಿದ್ದು, ಅದರಲ್ಲಿ ಮುಖ್ಯವಾಗಿ ಹೈದರಾಬಾದ್, ಜುನಾಗಢ್, ಕಾಶ್ಮೀರ. ಅವ್ರೇನು ಮಾಡ್ತಾರೆ? ಭಿನ್ನಾಭಿಪ್ರಾಯವನ್ನು ತೋರ್ತಾರೆ. ಸ್ನೇಹಿತರೆ, ಮೂಲತಃ ಹೈದರಾಬಾದ್ನ ನಿಜಾಮ ಏನು ಹೇಳ್ತಾನೆ? ಸ್ವತಂತ್ರವಾಗಿ ಉಳಿಯಲು ನಿರ್ಧಾರವನ್ನು ಮಾಡ್ತಾನೆ. ಜುನಾಗಢ್ ಪಾಕಿಸ್ತಾನಕ್ಕೆ ಸೇರಲು ನಿರ್ಧಾರ ಮಾಡ್ತದೆ. ಕಾಶ್ಮೀರ ಏನು ಮಾಡ್ತದೆ? ಸ್ವತಂತ್ರವಾಗಿರಲು ನಿರ್ಧಾರ ಮಾಡ್ತಾರೆ. ಆದರೆ ಸ್ನೇಹಿತರೆ, ಮುಖ್ಯವಾಗಿ ಏನು ವಿಷಯ ಇರ್ತಂದ್ರೆ, ಹೈದರಾಬಾದ್ ಭಾರತದ ಮಧ್ಯಭಾಗದಲ್ಲಿ ಅಂದ್ರೆ ಸುತ್ತಲೂ ಭಾರತದಿಂದ ಆವೃತ್ತವಾದ ಒಂದು ಪ್ರದೇಶವಾಗಿರ್ತದೆ, ಸಂಪದ್ಭರಿತ ರಾಜ್ಯವಾಗಿರ್ತದೆ. ಹೈದರಾಬಾದನ್ನು ಸ್ವತಂತ್ರವಾಗಿರಿಸಿದ್ದೇ ಆದರೆ ಇದೇನು ಮಾಡ್ತದೆ? ಭಾರತದ ಹಿತಾಸಕ್ತಿಯ ದೃಷ್ಟಿಯಿಂದ, ಸುರಕ್ಷತೆಯ ದೃಷ್ಟಿಯಿಂದ, ಭದ್ರತೆಯ ದೃಷ್ಟಿಯಿಂದ ಕ್ಯಾನ್ಸರ್ ಗಡ್ಡೆಯಂತೆ ನಿರ್ಮಾಣವಾಗ್ತದೆ ಅನ್ನೋ ಉದ್ದೇಶದಿಂದ ಭಾರತದ ಅಂದಿನ ಗೃಹ ಮಂತ್ರಿ ಮತ್ತು ಉಕ್ಕಿನ ಮನುಷ್ಯ ಅಥವಾ ಭಾರತದ ಬಿಸ್ಮಾರ್ಕ್ ಎಂದು ಕರೆಯಲ್ಪಡುವ ಈ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಏನು ಮಾಡ್ತಾರೆ? ಹೈದರಾಬಾದನ್ನು ಪೊಲೀಸ್ ಕಾರ್ಯಾಚರಣೆಯ ಮೂಲಕ ವಶಪಡಿಸ್ಕೊಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಭಾರತೀಯ ಪೊಲೀಸರು ಏನು ಮಾಡ್ತಾರೆ? ಆಪರೇಷನ್ ಪೋಲೋವನ್ನು ಹಮ್ಮಿಕೊಂಡಿರ್ತಾರೆ. ಯಾವಾಗ? 1948 ಭಾರತೀಯ ಸೇನೆ ಏನು ಮಾಡ್ತದೆ? ಆಪರೇಷನ್ ಪೋಲೋವನ್ನು ಹಮ್ಮಿಕೋತದೆ. ಅವಾಗ ಏನಾಗ್ತದೆ? ಸೆಪ್ಟೆಂಬರ್ 17 ಅಧಿಕೃತವಾಗಿ ಈ ಹೈದರಾಬಾದ್ ಏನು ಮಾಡ್ತದೆ? ಭಾರತದ ಒಕ್ಕೂಟವನ್ನು ಸೇರ್ಕೋತದೆ. ಸೊ ಒಟ್ಟಿನಲ್ಲಿ ಏನಾಯಿತು? ಹೈದರಾಬಾದ ಪೊಲೀಸ್ ಕಾರ್ಯಾಚರಣೆ ಮೂಲಕ, ಕಾರ್ಯಾಚರಣೆ ಹೆಸರೇನು? ಆಪರೇಷನ್ ಪೋಲೋ. 1948 ಸೆಪ್ಟೆಂಬರ್ ಅಧಿಕೃತವಾಗಿ ಭಾರತದ ಒಕ್ಕೂಟಿನಲ್ಲಿ ಏನಾಗ್ತದೆ? ಸೇರ್ಪಡೆ ಆಗ್ತದೆ. ನೆಕ್ಸ್ಟ್ ಜೂನಾಗಢ್. ಮೂಲತಃ ಸ್ನೇಹಿತರೆ, ಇಲ್ಲಿ ಮುಸ್ಲಿಂ ನವಾಬ ಅಥವಾ ರಾಜ ಯಾರಿರ್ತಾನೆ? ಮುಸ್ಲಿಂ ಇರ್ತಾನೆ. ಆದರೆ ಬಹುಸಂಖ್ಯಾತರು ಹಿಂದೂಗಳು ಇರ್ತಾರೆ. ರಾಜ ಮುಸ್ಲಿಮ, ಆದರೆ 80%ಕ್ಕಿಂತ ಅಧಿಕ ಜನ ಏನಿರ್ತಾರೆ? ಹಿಂದೂಗಳು ಇರ್ತಾರೆ. ಈ ಒಂದು ಜುನಾಗಢದಲ್ಲಿ ಏನಾಗ್ತದೆ? ಜನಾಭಿಪ್ರಾಯ ಸಂಗ್ರಹಣೆ ಮಾಡಲಾಗ್ತದೆ. 1948 ಫೆಬ್ರವರಿಯಲ್ಲಿ ಏನಾಗ್ತದೆ? ಇಲ್ಲಿ ಜನಾಭಿಪ್ರಾಯ ಸಂಗ್ರಹ ಮಾಡಲಾಗ್ತದೆ. ಪ್ಲೆಬಿಸೈಟ್ ಅಂತೇಳಿ ಕರಿತೀವಿ ನಾವು. ಪ್ರತ್ಯಕ್ಷ ಪ್ರಜಾಪ್ರಭುತ್ವದ ಸಂದರ್ಭದಲ್ಲಿ 4 ತತ್ವಗಳು ಬರ್ತಾವೆ. ಅದರಲ್ಲಿ ಒಂದು ಯಾವುದು? ಪ್ಲೆಬಿಸೈಟ್. ನೆಕ್ಸ್ಟ್ ಯಾವ ಬರ್ತಾವೆ? ಇನಿಷಿಯೇಟ್, ರಿಕಾಲ್, ರೆಫರೆಂಡಮ್ ಅಂತ ಬರ್ತಾವೆ. ಅದನ್ನು ಪಾಲಿಟಿ ಕ್ಲಾಸ್ನಲ್ಲಿ ನೋಡೋಣ. ಸೊ ಜುನಾಗಢದಲ್ಲಿ ಪ್ಲೆಬಿಸೈಟ್ ಅಥವಾ ಜನಾಭಿಪ್ರಾಯ ಸಂಗ್ರಹಣೆಯನ್ನು ಮಾಡ್ತಾರೆ. ಆವಾಗ ಏನು ಹೇಳ್ತದೆ? 99% ಜನ ಏನು ಹೇಳ್ತಾರೆ? ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆಯಾಗುವುದರ ಕುರಿತು ಸಹಮತಿಯನ್ನು ತೋರಿಸ್ತಾರೆ. ಆದ್ದರಿಂದ ಏನಾಗ್ತದೆ? ಜುನಾಗಢ ಭಾರತದಲ್ಲಿ ವಿಲೀನವಾಗ್ತದೆ. ಸೊ ಜನಾಭಿಪ್ರಾಯ ಸಂಗ್ರಹಣೆ ಆಗಬೇಕು. ಆದ್ದರಿಂದ ಏನಾಗ್ತದೆ? ಬಿ ಹೇಳಿಕೆ ತಪ್ಪದ. ನೆಕ್ಸ್ಟ್ ಕಾಶ್ಮೀರದಲ್ಲಿ ಏನಾಗ್ತದೆ? ಮೂಲತಃ ಇಲ್ಲಿ ಹಿಂದೂ ರಾಜ ಹರಿಸಿಂಗ್ ಏನು ಮಾಡ್ತಿರ್ತಾನೆ? ಆಡಳಿತವನ್ನು ನಡೆಸ್ತಿರ್ತಾನೆ.
ಯಾವಾಗ ಭಾರತ ಮತ್ತು ಪಾಕಿಸ್ತಾನಕ್ಕೆ 14 ಮತ್ತು 15 ಆಗಸ್ಟ್ 1947ರಂದು ಸ್ವಾತಂತ್ರ್ಯ ಸಿಗ್ತದೆ, ಆಗ ಏನಾಗ್ತದ, ಈ ಕಾಶ್ಮೀರದ ರಾಜ ಹರಿಸಿಂಗ ತನ್ನನ್ನು ತಾನು ಸ್ವತಂತ್ರವಾಗಿರಲು ನಿರ್ಧರಿಸ್ತಾನ. ಆದರೆ ಅಕ್ಟೋಬರ್ 1947ರ ಸುಮಾರಿನಲ್ಲಿ ಪಾಕಿಸ್ತಾನದ ಬೆಂಬಲಿತ ಈ ಪಠಾಣ್ ಬುಡಕಟ್ಟು ಸೈನಿಕರು ಏನು ಮಾಡ್ತಾರೆ, ಕಾಶ್ಮೀರದ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಅಕ್ಟೋಬರ್ 1947ರಂದು ಈ ಪಾಕಿಸ್ತಾನ ಬೆಂಬಲಿತ ಪಠಾಣ್ ಬುಡಕಟ್ಟು ಸೈನಿಕರು ಏನು ಮಾಡ್ತಾರೆ, ಕಾಶ್ಮೀರದ ಮೇಲೆ ಆಕ್ರಮಣ ಮಾಡ್ತಾರೆ. ಇದಕ್ಕೆ ಪ್ರತಿಯಾಗಿ ಈ ರಾಜ ಹರಿಸಿಂಗ ಭಾರತದೊಂದಿಗೆ ವಿಲೀನ ಪತ್ರಕ್ಕೆ ಸೈನ್ ಹಾಕ್ತಾನೆ. ವಿಲೀನ ಪತ್ರ, ಇದು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂತೇಳಿ ನಾವು ಕರಿತೇವೆ. 1947ರ ಅಕ್ಟೋಬರ್ನಲ್ಲಿ ಈ ಕಾಶ್ಮೀರದ ರಾಜ ಹರಿಸಿಂಗ ಭಾರತದೊಂದಿಗೆ ಈ ವಿಲೀನ ಪತ್ರಕ್ಕೆ ಸೈನ್ ಹಾಕ್ತಾನೆ, ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್. ಆ ಮೂಲಕ ಕಾಶ್ಮೀರ ಏನಾಗ್ತದ, ಅಧಿಕೃತವಾಗಿ ಭಾರತದಲ್ಲಿ ಸೇರ್ಪಡೆ ಆಗ್ತದೆ. ಸೊ ಇವು 3 ಪದ್ಧತಿಗಳ ಮೂಲಕ ಈ 3 ದೇಶೀಯ ಸಂಸ್ಥಾನಗಳು ಏನಾದವು, ಭಾರತದಲ್ಲಿ ವಿಲೀನವಾಗ್ತಾವು. ಸೊ ಕೇವಲ ಎ ಮಾತ್ರ ಸರಿಯಾಗಿದೆ, ರೈಟ್ ಆನ್ಸರ್. ಸ್ನೇಹಿತರೆ, ಇದು ದೇಶದ ಮಾಹಿತಿ ಆಯಿತು. ಯಾವಾಗ 15 ಆಗಸ್ಟ್ 1947ರಂದು ಭಾರತಕ್ಕೆ ಸ್ವತಂತ್ರ ಸಿಕ್ತು, ಅದಕ್ಕೂ ಮುನ್ನವೇ ಈ ಕರ್ನಾಟಕದಲ್ಲಿ ಆಗಸ್ಟ್ 9, 1947ರಂದು ಅಂದಿನ ಮೈಸೂರಿನ ರಾಜರಾದ ಜಯಚಾಮರಾಜೇಂದ್ರ ಒಡೆಯರವರು ಏನು ಮಾಡ್ತಾರೆ, ಭಾರತದ ಒಕ್ಕೂಟವನ್ನು ಸೇರುತ್ತೇವೆ ಎಂದು ವಿಲೀನ ಪತ್ರಕ್ಕೆ ಸಹಿ ಹಾಕ್ತಾರೆ. 9 ಆಗಸ್ಟ್ರಂದೇ ಏನು ಮಾಡ್ತಾರೆ, ವಿಲೀನ ಪತ್ರಕ್ಕೆ ಸೈನ್ ಹಾಕ್ತಾರೆ. ಜಯಚಾಮರಾಜೇಂದ್ರ ಒಡೆಯರವರು ಭಾರತಕ್ಕೆ ಸ್ವತಂತ್ರ ಸಿಗುವಾಗ ಮೈಸೂರಿನ ರಾಜರಾಗಿದ್ದರು. ಆದ್ರೆ ಇಲ್ಲಿ ದಿವಾನರು ಯಾರಾಗಿದ್ರು ಅಂದ್ರೆ ಸರ್ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್. ಆಗಿನ ಮೈಸೂರು ಸಾಮ್ರಾಜ್ಯದ ದಿವಾನರು ಯಾರು ಇರ್ತಾರಂದ್ರೆ ಸರ್ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್. ಇವ್ರು ಏನು ಮಾಡ್ತಾರೆ, ಈ ಪ್ರಜಾಪ್ರಭುತ್ವದ ಅಡಿ ನಿರ್ಮಾಣವಾದ ಸರ್ಕಾರವನ್ನು ರಚನೆ ಮಾಡಲು ನಿರಾಕಾರ ಮಾಡ್ತಾರೆ. ಏನು ಮಾಡ್ತಾರೆ, ರಾಜಪ್ರಭುತ್ವದ ಅಡಿಯಲ್ಲಿಯೇ ಆಡಳಿತ ಮುಂದುವರಿಸಬೇಕೆಂದು ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಆವಾಗ ಅಲ್ಲಿಯ ಪ್ರಮುಖ ಗಾಂಧಿವಾದಿ ನೇತಾರರು ಏನು ಮಾಡ್ತಾರೆ, ತೀವ್ರ ವಿರೋಧ ಮಾಡ್ತಾರೆ. ವಿರೋಧ ಮಾಡಿ ಏನು ಮಾಡ್ತಾರೆ, ಮೈಸೂರು ಚಲೋ ಅಥವಾ ಅರಮನೆ ಚಲೋ ಎಂಬ ಘೋಷಣೆಗಳೊಂದಿಗೆ ಬೃಹತ್ ಹೋರಾಟ ಮಾಡ್ತಾರೆ. ಈ ಒಂದು ಬೃಹತ್ ಹೋರಾಟದಲ್ಲಿ ಚೆಂಗಲ್ರಾಯ್ ರೆಡ್ಡಿ ಆಗಿರ್ಬೋದು, ಕೆ ಚೆಂಗಲ್ರಾಯ್ ರೆಡ್ಡಿ ಆಗಿರ್ಬೋದು, ಕೆಂಗಲ್ ಹನುಮಂತಯ್ಯ ಅವರಾಗಿರ್ಬೋದು, ಎಸ್ ನಿಜಲಿಂಗಪ್ಪನವರಾಗಿರ್ಬೋದು, ಸಿದ್ಧಲಿಂಗಯ್ಯನವರಾಗಿರ್ಬೋದು ಮುಂತಾದ ನಾಯಕರ ನೇತೃತ್ವದಲ್ಲಿ ಅರಮನೆ ಚಲೋ ಅನ್ನೋ ಈ ಕೂಗು ಬೃಹತ್ ಪ್ರಮಾಣದಲ್ಲಿ ಏರ್ಪಡೆ ಆಗ್ತದೆ. ಆ ಒಂದು ಉದ್ದೇಶದಿಂದ ಏನಾಗ್ತದೆ, ಕೊನೆಗೆ ಏನಾಗ್ತದೆ, 24 ಅಕ್ಟೋಬರ್ 1947ರಂದು ಈ ಜಯಚಾಮರಾಜೇಂದ್ರ ಒಡೆಯರ್ ಮತ್ತು ಈ ಹೋರಾಟಗಾರರ ನಡುವೆ ಒಪ್ಪಂದ ಆಗ್ತದೆ ಮತ್ತು ಮೈಸೂರಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಪ್ರಜಾಸತ್ತಾತ್ಮಕ ಆಡಳಿತ ಅಸ್ತಿತ್ವಕ್ಕೆ ಬರ್ತದೆ. ಕೆ ಚೆಂಗಲ್ರಾಯ್ ರೆಡ್ಡಿ ಅವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಇದು ಕರ್ನಾಟಕದಾಯಿತು. ಸೊ 39ನೇ ಪ್ರಶ್ನೆಗೆ ಆಪ್ಷನ್ 1 ಅನ್ನೋದ ರೈಟ್ ಆನ್ಸರ್. ನೆಕ್ಸ್ಟ್, ದಂಡಿ ಸತ್ಯಾಗ್ರಹಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂದಾನ. 1929ರ ಲಾಹೋರ್ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯವನ್ನು ಗುರಿಯಾಗಿ ಘೋಷಿಸಿದ ನಂತರ ಇದು ಪ್ರಾರಂಭವಾಯಿತು. ಸ್ನೇಹಿತರೆ, ಮೂಲತಃ ಈ ದಂಡಿ ಸತ್ಯಾಗ್ರಹ ಆರಂಭವಾಗಿದ್ದು 1930ರಲ್ಲಿ. ಸೊ 1929ರ ಲಾಹೋರ್ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯವನ್ನು ಗುರಿಯಾಗಿ ಘೋಷಿಸಿದ ನಂತರ ಇದು ಪ್ರಾರಂಭವಾಯಿತು ಅನ್ನೋ ಹೇಳಿಕೆ ಅನ್ನೋದು ಸರಿಯದ. ಸೊ ಸ್ಟೇಟ್ಮೆಂಟ್ ಎ ಅನ್ನೋದು ರೈಟ್ ಅದ. ನೆಕ್ಸ್ಟ್, ದಂಡಿ ಯಾತ್ರೆ 1930ರ ಏಪ್ರಿಲ್ 6ರಂದು ಪ್ರಾರಂಭಗೊಂಡಿತು ಅಂದಾನ. ಸ್ನೇಹಿತರೆ, ಮೂಲತಃ ಇದು ಆರಂಭಗೊಂಡ ದಿನಾಂಕವಲ್ಲ, ಇದು ಕೊನೆಗೊಂಡ ದಿನಾಂಕ ಅದ. ಸೊ ಹಾಗಾದ್ರೆ ಆರಂಭ ಯಾವಾಗಾಯಿತು? ಮಾರ್ಚ್ 12, 1930ರಂದು ಅಹಮದಾಬಾದನ ಸಾಬರ್ಮತಿ ಆಶ್ರಮದಿಂದ ಆರಂಭವಾಗಿ ದಂಡಿಯವರೆಗೆ ಇತ್ತಿದು. ಸೊ ಮಾರ್ಚ್ 12, 1930ರಂದು ಪ್ರಾರಂಭವಾಯಿತು. ಹಾಗಾಗಿ ಬಿ ಸ್ಟೇಟ್ಮೆಂಟ್ ಏನದ ರಾಂಗ್ ಅದ. ನೆಕ್ಸ್ಟ್, ಈ ಪ್ರತಿಭಟನೆಯಲ್ಲಿ ಮಹಿಳೆಯರು ಭಾಗವಹಿಸದಂತೆ ಗಾಂಧೀಜಿಯವರು ಕಟ್ಟುನಿಟ್ಟಾಗಿ ನಿಷೇಧಿಸಿದ್ದರು. ಸ್ನೇಹಿತರೆ, ಪ್ರಶ್ನೆ ತಪ್ಪದ. ಸ್ಟೇಟ್ಮೆಂಟ್ ತಪ್ಪದ. ಆರಂಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಮಹಿಳೆಯರು ಭಾಗವಹಿಸದಂತೆ ಒಂದು ಸೂಚನೆಯನ್ನು ಹೊರಡಿಸಿದರು. ಆದರೆ ಸರೋಜಿನಿ ನಾಯ್ಡು ಆಗಿರ್ಬೋದು, ಕಮಲಾದೇವಿ ಚಟ್ಟೋಪಾಧ್ಯಾಯವರ ನಾಯಕಿಯರ ಆಗ್ರಹದ ಮೇರೆಗೆ ಏನು ಮಾಡ್ತಾರೆ, ಗಾಂಧೀಜಿಯವರು
ಮಹಿಳೆಯರಿಗೂ ಭಾಗವಹಿಸುವುದಕ್ಕೆ ಅವಕಾಶವನ್ನು ನೀಡ್ತಾರೆ. ಸೊ ಹಾಗಾಗಿ ಈ ಒಂದು ದಂಡಿ ಯಾತ್ರೆಯನ್ನು ನಾವು ವಾಸ್ತವವಾಗಿ ಏನಂತ ಕರಿತೀವಿ ಅಂದ್ರೆ, ಅತಿ ಹೆಚ್ಚು ಮಹಿಳೆಯರು ಭಾಗವಹಿಸಿದ ಒಂದು ಹೋರಾಟ ಯಾವುದು ಅಂದ್ರೆ ಅದು ದಂಡಿ ಸತ್ಯಾಗ್ರಹ. ಸೊ ಮೂರನೇ ಸ್ಟೇಟ್ಮೆಂಟ್ ಏನಾಯಿತು, ರಾಂಗ್ ಆಯಿತು. ನೆಕ್ಸ್ಟ್ ಡಿ, ದಂಡಿ ಸತ್ಯಾಗ್ರಹವು ಕಾನೂನು ಭಂಗ ಚಳವಳಿಯ ಪ್ರಾರಂಭಕ್ಕೆ ಸಂಬಂಧಿಸಿದಂತೆ ಉದ್ಘಾಟನಾ ಕಾರ್ಯಕ್ರಮವಾಗಿತ್ತು. ಹೌದು ಸ್ನೇಹಿತರೆ, ಈ ಉಪ್ಪಿನ ಮೇಲೆ ಹೇರಿರುವ ಕಾನೂನನ್ನು ಮುರಿಯುವ ಮೂಲಕ ದಂಡಿ ಯಾತ್ರೆ ಏನಲ್ಲ, ಭಾರತದ ಪ್ರಸಿದ್ಧ ಈ ಸವಿನಯ ಕಾಯ್ದೆ ಭಂಗ ಚಳವಳಿಗೆ ಅಡಿಪಾಯವನ್ನು ಹಾಕ್ತದೆ, ಆರಂಭಕ್ಕೆ ಅಧಿಕೃತ ನಾಂದಿಯನ್ನು ಹಾಡ್ತದೆ ಅನ್ನುವ ಮೂಲಕ ಎ ಮತ್ತು ಡಿ ಎರಡೂ ಹೇಳಿಕೆ ಸರಿಯಾದವು. ಸೊ ಕೇವಲ 2 ಮಾತ್ರ. ಸ್ನೇಹಿತರೆ, ಆಗಲೇ ಡಿಸ್ಕಸ್ ಮಾಡಿದ ಹಾಗೆ 12 ಮಾರ್ಚ್ 1930 ಅಹಮದಾಬಾದ್ನ ಸಾಬರ್ಮತಿ ಆಶ್ರಮದಿಂದ ಹೊರಟು ದಂಡಿಯವರೆಗಿನ ಯಾತ್ರೆಯನ್ನು ಕವರ್ ಮಾಡಿದ್ರು. ಈ ಜೊತೆಗೆ ಒಟ್ಟು 78 ಜನರ ಸಂಗಡಿಗರೊಂದಿಗೆ ಈ ಒಂದು ಯಾತ್ರೆ ಹೊರಡ್ತದೆ. 78 ಜನ. ಈ ಒಂದು 78 ಜನರಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ ಏಕೈಕ ಕನ್ನಡಿಗ ಯಾರು ಅಂದ್ರೆ ಅದು ಮೈಲಾರ ಮಹಾದೇವಪ್ಪನವರು ಈ ದಂಡಿ ಯಾತ್ರೆಯಲ್ಲಿ ಕರ್ನಾಟಕದ ಪರವಾಗಿ ಭಾಗವಹಿಸಿರ್ತಾರೆ. ಸೊ ಈ ಒಟ್ಟು ಸಾಬರ್ಮತಿಯಿಂದ ದಂಡಿಯವರೆಗಿನ ದೂರ ಎಷ್ಟಿತ್ತಂದ್ರೆ, ಸಾಬರ್ಮತಿಯಿಂದ ದಂಡಿಯವರೆಗಿನ ದೂರ 241 ಮೈಲ್, 241 ಮೈಲ್ಸ್ ಅಷ್ಟಿರ್ತದೆ. ಸುಮಾರು 24 ದಿನಗಳ ಕಾಲ ಏನು ಮಾಡ್ತಾರೆ, ಪ್ರಯಾಣ ಮಾಡ್ತಾರೆ ಅಥವಾ ದೂರ ನಡೀತಾರೆ 24 ದಿನಗಳ ಕಾಲ. ಕೊನೆಗೆ 6 ಏಪ್ರಿಲ್ 1930 ಮುಂಜಾನೆಯ ಸಮಯದಲ್ಲಿ ಏನು ಮಾಡ್ತಾರೆ, ಗಾಂಧೀಜಿಯವರು ದಂಡಿಯ ತೀರದಲ್ಲಿ ನಿಂತು ಇಡೀ ಉಪ್ಪನ್ನು ಕೈಗೆ ಎತ್ತಿಕೊಂಡು ಬ್ರಿಟಿಷರ ಉಪ್ಪಿನ ಕರಾಳ ಕಾನೂನನ್ನು ಸಾಂಕೇತಿಕವಾಗಿ ಏನು ಮಾಡ್ತಾರೆ, ಮುರಿತಾರೆ. ಆ ಕಾನೂನನ್ನು ಬ್ರೇಕ್ ಮಾಡ್ತಾರೆ. ಇದೇ ಕ್ಷಣದಿಂದ ದೇಶಾದ್ಯಂತ ಏನಾಗ್ತದೆ, ಕಾನೂನು ಭಂಗ ಚಳುವಳಿ ಅಧಿಕೃತವಾಗಿ ಆರಂಭ ಆಗ್ತದೆ. ಸೊ ಏನಾಯಿತು, 40 ಕೇವಲ 2 ಮಾತ್ರ ಸರಿಯಾದ ಉತ್ತರ. ಸ್ನೇಹಿತರೆ, ಇದರ ಜೊತೆಗೆ ಈ ದಂಡಿ ಸತ್ಯಾಗ್ರಹ ಸಂದರ್ಭದಲ್ಲಿ ಕರ್ನಾಟಕದ ಪಾತ್ರ, ಕರ್ನಾಟಕದಲ್ಲಿ ಯಾವ ಘಟನೆಗಳು ನಡೀತಾ ಇದ್ವು ಅನ್ನೋದು ನೋಡೋದು ಅವಶ್ಯಕ. ದಂಡಿ ಮಾರ್ಚ್ನಿಂದ ಪ್ರೇರಿತರಾಗಿ ಕರ್ನಾಟಕದಲ್ಲೂ ಈ ಕರಾವಳಿ ಭಾಗದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೀತದೆ. ಕರ್ನಾಟಕದ ದಂಡಿ ಅಂಥೇಳಿ ನಾವು ಯಾವುದನ್ನು ಕರಿತೀವಿ ಅಂದ್ರೆ, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾವನ್ನು ಏನು ಕರಿತೇವೆ, ಕರ್ನಾಟಕದ ದಂಡಿ ಅಂಥೇಳಿ ಕರಿತೇವೆ. ಈ ಒಂದು ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹದ ನೇತೃತ್ವವನ್ನು ಯಾರು ವಹಿಸಿರ್ತಾರೆ ಅಂದ್ರೆ MP ನಾಡಕರ್ಣಿ ಮತ್ತು RR ದಿವಾಕರ್. MP ನಾಡಕರ್ಣಿ ಮತ್ತು RR ದಿವಾಕರ್. ಸ್ನೇಹಿತರೆ, ಮೊನ್ನೆ 5ನೇ ತಾರೀಕಿನಂದು ಇದರದ್ದು ಒಂದು ಕ್ವಶನ್ ಆಗ್ಯದ, ಅಂಕೋಲಾ ಸತ್ಯಾಗ್ರಹ ಅಥವಾ ದಂಡಿ ಸತ್ಯಾಗ್ರಹ ಕರ್ನಾಟಕದಲ್ಲಿ ಅದರ ನೇತೃತ್ವವನ್ನು ಯಾರು ವಹಿಸಿದ್ರು ಅಂತೇಳಿ. ಸೊ ಇದನ್ನು ನೆನಪಿಡಬೇಕು. ಹಾಗಾದರೆ ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ಅಂಕೋಲಾದಲ್ಲಿ ನಡೀತದೆ. MP ನಾಡಕರ್ಣಿ ಮತ್ತು RR ದಿವಾಕರ್ ಇದರ ನೇತೃತ್ವವನ್ನು ವಹಿಸಿರ್ತಾರೆ. ದೇಶದ ಮಟ್ಟದಲ್ಲಿ ಯಾವಾಗ ಗಾಂಧೀಜಿಯವರು ಉಪ್ಪಿನ ಮೇಲೆ ಹೇರಿದ ಕಾನೂನನ್ನು ಬ್ರೇಕ್ ಮಾಡ್ತಾರೆ, ಆ ಸಂದರ್ಭದಲ್ಲಿ ಬ್ರಿಟಿಷರು ಅವರಿಗೆ ಅರೆಸ್ಟ್ ಮಾಡ್ತಾರೆ, ಬಂಧನದಲ್ಲಿಡ್ತಾರೆ. ಮತ್ತು ಈ ಗುಜರಾತ್ನಲ್ಲಿ ಏನಾಗ್ತದಂದ್ರೆ, ಸರೋಜಿನಿ ನಾಯ್ಡು ಮತ್ತು ಗಾಂಧೀಜಿಯವರ ಪುತ್ರರಾದ ಮಣಿಲಾಲ್ ಗಾಂಧಿ ಅವರು ಕೂಡಿ ಏನು ಮಾಡ್ತಾರೆ, ದಾರಾಸಾನ ಉಪ್ಪಿನ ಒಂದು ಫ್ಯಾಕ್ಟ್ರಿ ಇರ್ತದೆ. ದಾರಾಸಾನದಲ್ಲಿ ಈ ಒಂದು ಉಪ್ಪಿನ ಫ್ಯಾಕ್ಟ್ರಿಯ ಮುಂದೆ ಕಾವಲುಗಾರರ ವಿರುದ್ಧ ಶಾಂತಿಯುತ ಪ್ರತಿಭಟನೆಯನ್ನು ಮಾಡ್ತಾರೆ. ಇದರ ನೇತೃತ್ವ ಯಾರು ವಹಿಸಿರ್ತಾರೆ ಅಂದ್ರೆ ಸರೋಜಿನಿ ನಾಯ್ಡು ಮತ್ತು ಮಣಿಲಾಲ್ ಗಾಂಧಿ. ಸೊ ಇದಷ್ಟು ಉಪ್ಪಿನ ಸತ್ಯಾಗ್ರಹ ಮತ್ತು ಆ ಸಂದರ್ಭದಲ್ಲಿ ದೇಶದ ಇತರೆ ಭಾಗದಲ್ಲಿ ನಡೆದ ಈ ಹೋರಾಟ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ, ನೆಕ್ಸ್ಟ್ ಕ್ವಶನ್ 41ನೇ ಪ್ರಶ್ನೆ. ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಕಂಪನಿ ಮತ್ತು ಸ್ಥಳ ಅಂತ ಕೊಟ್ಟಾನ. ಹಿಂಡಾಲ್ಕೋ, ನಾಲ್ಕೋ, ಬಾಲ್ಕೋ, ವೇದಾಂತ ಅಲ್ಯೂಮಿನಿಯಂ ಲಿಮಿಟೆಡ್. ನೆಕ್ಸ್ಟ್ ಅಂಗುಲ, ರೇಣುಕೂಟ, ಜಾರ್ಸುಗಡ, ಕೋರ್ಬಾ. ಸ್ನೇಹಿತರೆ, ಮೂಲತಃ ಹಿಂಡಾಲ್ಕೋ ಇದು ಆದಿತ್ಯ ಬಿರ್ಲಾ ಗ್ರೂಪ್ನ ಅಲ್ಯೂಮಿನಿಯಂ ಕಂಪನಿ ಅದ. ಆದಿತ್ಯ ಬಿರ್ಲಾ ಅಂದು ಅಲ್ಯೂಮಿನಿಯಂ ಕಂಪನಿ ಎಲ್ಲಿ ಕಂಡು ಬರ್ತದೆ, ರೇಣುಕೂಟ್ನಲ್ಲಿ. ರೇಣುಕೂಟ್ ಮೂಲತಃ ಉತ್ತರ ಪ್ರದೇಶದಲ್ಲಿದೆ. ನೆಕ್ಸ್ಟ್ ನಾಲ್ಕೋ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಒಡಿಸ್ಸಾದ ಅಂಗುಲದಲ್ಲಿ ಕಂಡುಬರುತ್ತದೆ.
ಅಂಗುಲ್ ಎಲ್ಲಿದೆ ಒಡಿಸ್ಸಾ. ನೆಕ್ಸ್ಟ್ ಬಾಲ್ಕೋ ಭಾರತ ಅಲ್ಯೂಮಿನಿಯಂ ಕಂಪನಿ ಛತ್ತೀಸ್ಗಢದ ಕೋರ್ಬಾದಲ್ಲಿ ಕಂಡುಬರುತ್ತದೆ. ಛತ್ತೀಸ್ಗಢದ ಕೋರ್ಬಾ. ವೇದಾಂತ ಅಲ್ಯೂಮಿನಿಯಂ ಲಿಮಿಟೆಡ್ ಎಲ್ಲಿದೆ ಅಂದರೆ ಜಾರ್ಸುಗಢ ಇದು ಕೂಡ ಒಡಿಸ್ಸಾದಲ್ಲಿ ಕಂಡುಬರುತ್ತದೆ. ಇದರ ಜೊತೆಗೆ ನಾವು ಇನ್ನೂ ನೋಡೋದಾದ್ರೆ ಯಾವ ರಾಷ್ಟ್ರಗಳ ಸಹಯೋಗದಿಂದ ನಾವು ಈ ಅಲ್ಯೂಮಿನಿಯಂ ಕಂಪನಿಗಳನ್ನು ಸ್ಥಾಪನೆ ಮಾಡಲಾಯಿತು ಅನ್ನೋದನ್ನು ಮುಂಬರುವ ಪರೀಕ್ಷೆಗಳಲ್ಲಿ ಕೇಳ್ಬೋದು. ಸೊ ಮೂಲತಃ ಈ ಬಾಲ್ಕೋ ಭಾರತ ಅಲ್ಯೂಮಿನಿಯಂ ಕಂಪನಿಯನ್ನು ಛತ್ತೀಸ್ಗಢದ ಕೋರ್ಬಾದಲ್ಲಿ ಸೋವಿಯತ್ ಯೂನಿಯನ್ ಅಂದಿನ ಸೋವಿಯತ್ ರಷ್ಯಾದ ಸಹಯೋಗದೊಂದಿಗೆ ನಿರ್ಮಾಣ ಮಾಡಲಾಯಿತು. ಸೊ ಬಾಲ್ಕೋ ಅಂದರೆ USSRನ ಸಹಯೋಗದಲ್ಲಿ ಛತ್ತೀಸ್ಗಢದ ಕೋರ್ಬಾದಲ್ಲಿ ನಿರ್ಮಾಣ. ನೆಕ್ಸ್ಟ್ 4 ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಫ್ರಾನ್ಸ್ನ ಸಹಯೋಗದಲ್ಲಿ ಅಂಗುಲ್ ಒಡಿಸ್ಸಾದಲ್ಲಿ ನಿರ್ಮಾಣ ಮಾಡಲಾಯಿತು. ಸೊ 4 ಅಂದರೆ ಫ್ರಾನ್ಸ್, ಬಾಲ್ಕೋ ಅಂದರೆ USSR. ನೆಕ್ಸ್ಟ್ ಸ್ನೇಹಿತರೆ ಹಿಂಡಾಲ್ಕೋವನ್ನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಒಂದು ಅಮೇರಿಕಾದ ಸಹಯೋಗದಲ್ಲಿ ಉತ್ತರ ಪ್ರದೇಶದ ರೇಣುಕೂಟದಲ್ಲಿ ನಿರ್ಮಾಣ ಮಾಡಲಾಯಿತು. ಸೊ ಮೊದಲನೇ ಹೇಳಿಕೆ ರೈಟ್ ಅದ. ಸೊ ಸ್ನೇಹಿತರೆ 41ನೇ ಪ್ರಶ್ನೆಗೆ ಉತ್ತರ ಯಾವುದಾಯಿತು? ಆಪ್ಷನ್ ಎ ಆಯಿತು. ಹಿಂಡಾಲ್ಕೋ ಎಲ್ಲಿದೆ? ರೇಣುಕೂಟ್ ಉತ್ತರ ಪ್ರದೇಶದಲ್ಲಿ. 4 ಎಲ್ಲಿದೆ? ಅಂಗುಲ್ ಒಡಿಸ್ಸಾದಲ್ಲಿ. ಬಾಲ್ಕೋ ಎಲ್ಲಿದೆ? ಕೋರ್ಬಾ ಛತ್ತೀಸ್ಗಢ ಮತ್ತು ವೇದಾಂತ ಅಲ್ಯೂಮಿನಿಯಂ ಲಿಮಿಟೆಡ್ ಜಾರ್ಸುಗಢ ಒಡಿಸ್ಸಾದಲ್ಲಿ. ಸೊ 41ಕ್ಕೆ ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ದಂಡಕಾರಣ್ಯ ಯೋಜನೆಯು ಈ ಕೆಳಕಂಡ ರಾಜ್ಯಗಳ ಬುಡಕಟ್ಟು ಪ್ರದೇಶಗಳನ್ನು ಒಳಗೊಂಡಿದೆ. ಮಧ್ಯಪ್ರದೇಶ, ಜಾರ್ಖಂಡ್, ಒಡಿಸ್ಸಾ, ಛತ್ತೀಸ್ಗಢ, ಒಡಿಸ್ಸಾ, ಜಾರ್ಖಂಡ, ಮಧ್ಯಪ್ರದೇಶ, ಒಡಿಸ್ಸಾ, ಛತ್ತೀಸ್ಗಢ, ಪಶ್ಚಿಮ ಬಂಗಾಳ, ಜಾರ್ಖಂಡ್, ತೆಲಂಗಾಣ. ಸ್ನೇಹಿತರೆ ಮೂಲತಃ ಈ ದಂಡಕಾರಣ್ಯ ಅನ್ನೋದು ಭಾರತದ ಪುರಾಣಗಳಲ್ಲೇ ಉಲ್ಲೇಖವಾದ ಒಂದು ಪ್ರದೇಶ. ಈ ಅರಣ್ಯದ ಬಗ್ಗೆ ಮಹಾಭಾರತಗಳಲ್ಲೂ ಉಲ್ಲೇಖ ಬರ್ತದೆ ದಂಡಕಾರಣ್ಯ ಅಂಥೇಳಿ. ಸ್ವತಂತ್ರದ ನಂತರ ಏನಾಯಿತು? ಪೂರ್ವದ ಪಾಕಿಸ್ತಾನ ಅಂದರೆ ಇಂದಿನ ಬಾಂಗ್ಲಾದೇಶದಿಂದ ಬಂದ ನಿರಾಶ್ರಿತರಿಗೆ ಆಶ್ರಯವನ್ನು ಒದಗಿಸುವ ಉದ್ದೇಶದಿಂದ ಏನು ಮಾಡ್ತಾರೆ? 1958ರಲ್ಲಿ ಈ ದಂಡಕಾರಣ್ಯ ಪ್ರದೇಶದಲ್ಲಿ ಅವ್ರಿಗೇನು ಮಾಡ್ತಾರೆ? ಪುನರ್ವಸತಿಯನ್ನು ಕಲ್ಪಿಸಲು ಆರಂಭ ಮಾಡ್ತಾರೆ. ಹಾಗಾದರೆ ಈ ದಂಡಕಾರಣ್ಯ ಯೋಜನೆ ಅಂದ್ರೆ ಯಾವ ರಾಜ್ಯಗಳಲ್ಲಿ ಹರಡಿದೆ ಅಂದರೆ ಮೂಲತಃ ಮಹಾರಾಷ್ಟ್ರದ ಗಡ್ಚಿರೋಲಿ ಜಿಲ್ಲೆಗಳಲ್ಲಿ ಬರ್ತದೆ. ನೆಕ್ಸ್ಟ್ ಒಡಿಸ್ಸಾ ಹಾಗೂ ಛತ್ತೀಸ್ಗಢದ ಬಸ್ತಾರ್ ಜಿಲ್ಲೆಗಳಲ್ಲೂ ಇದು ಹರಡ್ಯದ. ನೆಕ್ಸ್ಟ್ ಈ ಒಡಿಸ್ಸಾದ ಕೋರಾಪುಟ್ ಮತ್ತು ಕಾಳಹಂಡಿ ಈ ಡಿಸ್ಟಿಕ್ಗಳಲ್ಲಿ ದಂಡಕಾರಣ್ಯ ಅನ್ನೋದು ವ್ಯಾಪಿಸದ. ಈ 3 ರಾಜ್ಯ ಅಲ್ಲ, ಕೆಲವೊಂದು ಆಂಧ್ರ ಪ್ರದೇಶದ ಪ್ರದೇಶಗಳು ಬರ್ತಾವೆ, ತೆಲಂಗಾಣದ ಪ್ರದೇಶಗಳು, ಗಡಿ ಪ್ರದೇಶಗಳು ಇದರಲ್ಲಿ ಬರ್ತಾವೆ. ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಮಹಾರಾಷ್ಟ್ರ, ಒಡಿಸ್ಸಾ, ಛತ್ತೀಸ್ಗಢ ದಂಡಕಾರಣ್ಯ ಯೋಜನೆ ಈ 3 ರಾಜ್ಯಗಳಲ್ಲಿ ಅದ. ನೆಕ್ಸ್ಟ್ 43ನೇ ಪ್ರಶ್ನೆ, ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರದ ಮೊದಲ ಅಧ್ಯಕ್ಷರು ಯಾರಂತೇಳಿ ನೇರವಾಗಿ 1 ಲೈನರ್ ಕ್ವಶನ್ ಕೇಳೋಣ. ಸ್ನೇಹಿತರೆ ಮೂಲತಃ ಆರ್ಟಿಕಲ್ 262 ಏನು ಹೇಳ್ತದೆ? ಅಂತಾರಾಜ್ಯ ನದಿಗಳ ವಿವಾದವನ್ನು ಬಗೆಹರಿಸುವ ಅಧಿಕಾರ ಯಾರಿಗದ? ಸಂಸತ್ತಿಗದ. ಸಂಸತ್ತೇನು ಮಾಡ್ತದೆ? ಈ ಮೂಲಕ ಏನು ಮಾಡ್ತದೆ? ನದಿ ವಿವಾದ ನ್ಯಾಯಮಂಡಳಿಗಳನ್ನು ನಿರ್ಮಾಣ ಮಾಡ್ತದೆ. ನದಿ ವಿವಾದದ ಪರಿಹಾರಕ್ಕಾಗಿ ನ್ಯಾಯಮಂಡಳಿಯನ್ನು ರಚನೆ ಮಾಡ್ತದೆ. ಆರ್ಟಿಕಲ್ 262 ಹೇಳ್ತದೆ. ಸೊ ಈ ಮೂಲಕ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ವಿವಾದವಾಗಿರುವ ಈ ಕಾವೇರಿ ನದಿಯ ಜಲ ವಿವಾದವನ್ನು ಪರಿಹಾರ ಮಾಡುವುದಕ್ಕಾಗಿ ಸಂಸತ್ತು ಏನು ಮಾಡ್ತದೆ? 2018ರಲ್ಲಿ ಏನು ಮಾಡ್ತದೆ? ನ್ಯಾಯಮಂಡಳಿಯನ್ನು ರಚನೆ ಮಾಡ್ತದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅಂಥೇಳಿ ಈ ನ್ಯಾಯಮಂಡಳಿಯನ್ನು ರಚನೆ ಮಾಡ್ತದೆ. ಅದರ ಮೊದಲ ಅಧ್ಯಕ್ಷರಾಗಿ ಎಸ್ ಮಸೂದ್ ಹುಸೇನ್ ಅವರನ್ನು ನೇಮಕ ಮಾಡಲಾಗ್ತದೆ. ಸೊ ಹಾಗಾಗಿ ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರದ ಮೊದಲ ಅಧ್ಯಕ್ಷರು ಯಾರಂದ್ರೆ ಮಸೂದ್ ಹುಸೇನ್. ಇಲ್ಲಿ ಸಂತೋಷ್ ಹೆಗಡೆ ಅಂತ ಕೊಟ್ಟಾನ. ಸಂತೋಷ್ ಹೆಗಡೆಯವರು ಕರ್ನಾಟಕದ ಲೋಕಾಯುಕ್ತರು. ಸಲೀಂ ಅಲಿ ಅವರು ಒಬ್ಬ ಪಕ್ಷಿ ಪ್ರೇಮಿ, ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿಯ ಸ್ಥಾಪಕರು, ಭಾರತದಲ್ಲಿ ಪಕ್ಷಿ ಪ್ರೇಮಿಯವರು. ನೆಕ್ಸ್ಟ್ ವೆಂಕಟಾಚಲಯ್ಯ ಅವರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು. ಸೊ ಹಾಗಾಗಿ ಉತ್ತರ ಯಾವುದಾಯಿತು? 43 ಆಪ್ಷನ್ 2 ಏನಲ್ಲ ರೈಟ್ ಆನ್ಸರ. ನೆಕ್ಸ್ಟ್ 44ನೇ ಪ್ರಶ್ನೆ, ಸ್ಥಳಾಂತರ ಬೇಸಾಯಕ್ಕೆ ಸಂಬಂಧಿಸಿದಂತೆ ತಪ್ಪಾಗಿರುವ ಜೋಡಿಯನ್ನು ಗುರುತಿಸಿ.
ಸ್ನೇಹಿತರೆ, ಮೂಲತಃ ಸ್ಥಳಾಂತರ ಬೇಸಾಯ ಅಂದರೆ ಏನು? ಶಿಫ್ಟಿಂಗ್ ಕಲ್ಟಿವೇಷನ್ ಅಂತೇಳಿ ಕರಿತೀವಿ. ಮೂಲತಃ ಇದು ಭಾರತದಲ್ಲಿ ಈಶಾನ್ಯ ಭಾಗದಲ್ಲಿ ಹೆಚ್ಚು ಪ್ರಚಲಿತ ಅದ. ಈಶಾನ್ಯ ಭಾಗದಲ್ಲಿ ಅಷ್ಟೇ ಅದಂದ್ರೆ ತಪ್ಪು, ಹೆಚ್ಚು ಪ್ರಚಲಿತ ಅದ. ಈ ಮಧ್ಯಪ್ರದೇಶಗಳಲ್ಲಾಗಿರ್ಬೋದು, ಒಡಿಶಾ ಆಗಿರ್ಬೋದು, ಪಶ್ಚಿಮ ಘಟ್ಟಗಳಲ್ಲಿ ಹಲವು ಪ್ರದೇಶಗಳಲ್ಲಿ ಕಂಡುಬರ್ತದೆ. ಆದರೆ ಇದನ್ನು ಬೇರೆ ಬೇರೆ ಹೆಸರುಗಳಿಂದ ಗುರುತಿಸಲಾಗ್ತದೆ. ಇಲ್ಲಿ ಏನಂತ ಕೊಟ್ಟಾನ? ಕಾನುಕೋ ವೆನಿಜುವೆಲಾ ಅಂತ ಕೊಟ್ಟಾನ, ರೋಕಾ ಬ್ರೆಜಿಲ್ ಅಂತ ಕೊಟ್ಟಾನ, ತಮಾರಿ ಫಿಲಿಪೈನ್ಸ್ ಅಂತ ಕೊಟ್ಟಾನ, ಚೈನಾ ಶ್ರೀಲಂಕಾ. ಸೊ ಇಲ್ಲಿ ಫಿಲಿಪೈನ್ಸ್ ಅನ್ನೋದು ಇದು ತಪ್ಪು ಜೋಡಿ. ಸೊ ಹಾಗಾಗಿ ಆಪ್ಷನ್ 3 ಅನ್ನಲ್ಲ ರೈಟ್ ಆನ್ಸರ್ ಆಗ್ತದೆ. ಸ್ನೇಹಿತರೆ, ಈ ಸ್ಥಳಾಂತರ ಬೇಸಾಯಕ್ಕೆ ಬೇರೆ ಬೇರೆ ಹೆಸರುಗಳದಾವ ಅಂತ ನೋಡಿದೆವು. ಮೊದಲು ಭಾರತದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಯಾವ ಯಾವ ಹೆಸರಿನಿಂದ ಈ ಸ್ಥಳಾಂತರ ಬೇಸಾಯವನ್ನು ಹೆಸರಿಸಲಾಗ್ತದೆ ಅನ್ನೋದು ನೋಡೋದಾದ್ರೆ, ಈಶಾನ್ಯ ರಾಜ್ಯಗಳಲ್ಲಿ ಮುಖ್ಯವಾಗಿ ಅಸ್ಸಾಮ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್ಗಳಲ್ಲಿ ಇದನ್ನು ಜೂಮ್ ಕಲ್ಟಿವೇಷನ್ ಅಂಥೇಳಿ ಕರಿತೇವೆ. ಒಡಿಶಾದಲ್ಲಿ ಏನಂತ ಕರಿತೇವೆ? ಪೋಡು ಅಂಥೇಳಿ ಕರಿತೇವೆ. ಒಡಿಶಾದಲ್ಲಿ ಪೋಡು ಅಂಥೇಳಿ ಗುರುತಿಸ್ತೇವೆ. ಆಂಧ್ರ ಪ್ರದೇಶದಲ್ಲಿ ಪೋಡು ಅತೇವು. ಕೇರಳದಲ್ಲಿ ಪೂನಮ್ ಅಂಥೇಳಿ ಕರಿತೇವೆ. ಈ ಪಶ್ಚಿಮ ಘಟ್ಟಗಳಲ್ಲಿ ಕುಮಾರಿ ಅಂಥೇಳಿ ಕರಿತೇವೆ. ಹಿಮಾಲಯ ಪರ್ವತ ಪ್ರದೇಶಗಳಲ್ಲಿ ವಾಲ್ರೆ ಅಂಥೇಳಿ ಕರಿತೇವೆ. ಹಿಮಾಲಯ ಪರ್ವತ ಪ್ರದೇಶದಲ್ಲಿ ಖಿಲ್ ಅಂಥೇಳಿ ಕರಿತೇವೆ. ಇದು ಭಾರತದ ವಿವಿಧ ಪ್ರದೇಶಗಳಲ್ಲಿ ಯಾವ ಹೆಸರಿಂದ ಗುರುತಿಸ್ತೇವೆ ಅನ್ನೋದು ನೋಡಿದೆವು. ಇಲ್ಲೇನು ಕೇಳ್ಯಾನ? ಬೇರೆ ದೇಶಗಳಲ್ಲಿ ಅಂತ ಕೇಳ್ಯಾನ. ಸೊ ಮೂಲತಃ ನಾವು ಮೆಕ್ಸಿಕೋ ಅಥವಾ ಈ ಮಧ್ಯ ಅಮೇರಿಕಾ ಭಾಗಗಳಲ್ಲಿ ಮಿಲ್ಪಾ ಅಂಥೇಳಿ ಕರಿತೇವೆ. ನಾವು ಮಿಲ್ಪಾ ಅಂಥೇಳಿ ಈ ಮಧ್ಯ ಅಮೇರಿಕಾ ಈ ಭೂಖಂಡಗಳಲ್ಲಿ ಕರಿತೇವೆ. ವೆನಿಜುವೆಲಾದಲ್ಲಿ ಏನಂತ ಕರಿತೇವೆ? ಕೋನುಕೋ ಅಂಥೇಳಿ ಕರಿತೇವೆ. ನೆಕ್ಸ್ಟ್ ಇಂಡೋನೇಷ್ಯಾದಲ್ಲಿ, ಇದು ಇಂಡೋನೇಷ್ಯಾ ಪ್ರಮುಖವಾದದ್ದು. ಇಂಡೋನೇಷ್ಯಾ ಪ್ರತಿಯೊಂದು ಆಪ್ಷನ್ದಾಗ ಇರ್ತದೆ. ಸೊ ಅಲ್ಲಿ ಲಡಾಂಗ್ ಅಂಥೇಳಿ ಕರಿತೇವೆ ನಾವು, ಇಂಡೋನೇಷ್ಯಾದಾಗ ಲಡಾಂಗ್. ನೆಕ್ಸ್ಟ್ ಶ್ರೀಲಂಕಾದಾಗ ಚೈನಾ ಅಂಥೇಳಿ ಕರಿತೇವೆ. ಫಿಲಿಪೈನ್ಸ್ದಾಗ ಏನಂತ ಕರಿತೇವೆ? ಹಾಗಿದ್ರೆ ಫಿಲಿಪೈನ್ಸ್ದಾಗ ಕಾಗಿಂಗನ್ ಅಂಥೇಳಿ ಫಿಲಿಪೈನ್ಸ್ದಾಗ ಕರಿತೇವೆ. ಸೊ ಹಾಗಾದ್ರೆ ಫಿಲಿಪೈನ್ಸ್ದಾಗ ಕಾಗಿಂಗನನ್ನು ಅದು ಕರಿತೇವೆ. ಇಲ್ಲಿ ತಮಾರಿ ಅಂಥೇಳಿ ತಪ್ಪು ಕೊಟ್ಟಾನ ಅಂಥೇಳಿ ಇದು ರಾಂಗ್ ಅದ. ಬ್ರೆಜಿಲ್ನಲ್ಲಿ ರೋಕಾ ಅಂತ ಕರಿತೇವೆ. ಸೊ ಇದಷ್ಟು ಸ್ಥಳಾಂತರ ಬೇಸಾಯ ಮತ್ತು ಅದಕ್ಕೆ ಸಂಬಂಧಿಸಿದ ವಿವಿಧ ಹೆಸರುಗಳು. ನೆಕ್ಸ್ಟ್ ಕ್ವಶನ್, ಕೆಳಗಿನ ಭೂಕಂಪನ ಅಲೆಗಳನ್ನು ಪರಿಗಣಿಸಿ ಅಂಥೇಳಿ ಕ್ವಶನ್ ಅದ. ಪ್ರಾಥಮಿಕ ಅಲೆಗಳು ಭೂ ಮೇಲ್ಮೈಯನ್ನು ತಲುಪುವ ಮೊದಲ ಅಲೆಗಳಾಗಿವೆ. ಪ್ರಾಥಮಿಕ ಅಲೆಗಳು ಅನಿಲ, ದ್ರವ ಮತ್ತು ಘನ ವಸ್ತುಗಳ ಮೂಲಕ ಸಾಗುತ್ತವೆ. ದ್ವಿತೀಯ ಅಲೆಗಳು ಘನ ವಸ್ತುಗಳ ಮೂಲಕ ಮಾತ್ರ ಹಾದು ಹೋಗುತ್ತವೆ. ಮೇಲ್ಮೈ ಅಲೆಗಳು ಅತ್ಯಂತ ಹೆಚ್ಚು ವಿನಾಶಕಾರಿಯಾಗಿವೆ. ಸ್ನೇಹಿತರೆ, ಮೂಲತಃ ಇದು ಭೂಪೃಷ್ಠದ ಆಳದಲ್ಲಿ ಸುಮಾರು ಆಸ್ಟೆನೋಸ್ಫಿಯರ್ನ ಭಾಗದಲ್ಲಿ ಭೂಕಂಪ ನಿರ್ಮಾಣ ಕೇಂದ್ರ ಇರ್ತದೆ. ಈ ಭೂಕಂಪ ಉದ್ಭವಿಸುವ ಕೇಂದ್ರವನ್ನು ಫೋಕಸ್ ಅಥವಾ ಹೈಪೋಸೆಂಟರ್ ಅಂತೇಳಿ ಗುರುತಿಸ್ತೇವೆ. ಈ ಫೋಕಸ್ ಅಥವಾ ಹೈಪೋಸೆಂಟರ್ನಿಂದ ಲಂಬವಾಗಿ ಭೂಮಿಯ ಮೇಲೆ ಇರುವ ಬಿಂದುವನ್ನು ಏನಂತ ಗುರುತಿಸ್ತೇವೆ? ಎಪಿಸೆಂಟರ್ ಅಂತೇವೆ ನಾವು, ಎಪಿಸೆಂಟರ್ ಅಂತ ಗುರುತಿಸ್ತೇವೆ. ಸೊ ಹೈಪೋಸೆಂಟರ್ ಅಥವಾ ಫೋಕಸ್, ಎಪಿಸೆಂಟರ್ ಇದು ಭೂಕಂಪ. ಈ ಭೂಕಂಪ ಸಂಭವಿಸಿದ ಪ್ರದೇಶದಿಂದ ಏನಾಗ್ತವೆ? ಅಲೆಗಳು ರಿಲೀಸ್ ಆಗ್ತವೆ. ಅಲೆಗಳು ವೇವ್ಸ್ ಅಂತ ಕರಿತೀವಿ. ವೇವ್ಸ್ ರಿಲೀಸ್ ಆಗ್ತವೆ. ಸ್ನೇಹಿತರೆ, ಮುಖ್ಯವಾಗಿ 2 ತರಹದ ವೇವ್ಸ್ಗಳಿರ್ತವೆ, ಅಲೆಗಳಿರ್ತವೆ. ಬಾಡಿ ವೇವ್ಸ್, ಸರ್ಫೇಸ್ ವೇವ್ಸ್. ಈ ಬಾಡಿ ವೇವ್ಸ್ಗಳಲ್ಲಿ ಪಿ ವೇವ್ಸ್ ಮತ್ತು ಎಸ್ ವೇವ್ಸ್ ಪ್ರಾಥಮಿಕ ಅಲೆಗಳು ಮತ್ತು ದ್ವಿತೀಯಕ ಅಲೆಗಳು. ಪ್ರಾಥಮಿಕ ಅಲೆಗಳು ಭೂ ಮೇಲ್ಮೈಯನ್ನು ತಲುಪುವ ಮೊದಲ ಅಲೆಗಳಾಗಿವೆ. ಸರಿಯಾಗಿದೆ. ಪ್ರಾಥಮಿಕ ಅಲೆಗಳಂದರೆ ಏನು? ಈ ಫೋಕಸ್ ಅಥವಾ ಹೈಪೋಸೆಂಟರ್ದಿಂದ ವೇವ್ಸ್ಗಳು ನಿರ್ಮಾಣವಾದ ಕೂಡಲೇ ಅವು ಈ ಎಪಿಸೆಂಟರನ್ನು ತಲುಪುವ ಮೊದಲ ಅಲೆಗಳು ಯಾವಂದ್ರೆ ಅದು ಪ್ರಾಥಮಿಕ ಅಲೆಗಳು. ಈ ಪ್ರಾಥಮಿಕ ಅಲೆಗಳು ಘನ, ದ್ರವ, ವಾಯು ಅಥವಾ ಅನಿಲ ಈ 3 ವಸ್ತುಗಳ ಮೂಲಕ ಸಾಗುತ್ತವೆ. ಸೊ 2ನೇ ಹೇಳಿಕೆನೂ ಸರಿಯಾದ. 1 ಮತ್ತು 2ನೇ ಹೇಳಿಕೆ, 1 ಎಲ್ಲ ಕಡೆ ಕರೆಕ್ಟ್ ಅದ, 1 ಮತ್ತು 2 ಎಲ್ಲದ, 3 ಆಪ್ಷನ್ ಅದಾವೆ. ನೆಕ್ಸ್ಟ್ ದ್ವಿತೀಯ ಅಲೆಗಳು ಘನ ವಸ್ತುಗಳ ಮೂಲಕ ಮಾತ್ರ ಹಾಯ್ದು ಹೋಗುತ್ತವೆ. ಇದು ಕೂಡ ಸರಿಯಾದ. ದ್ವಿತೀಯ ಅಲೆಗಳು ಪ್ರಾಥಮಿಕ ಅಲೆಗಳ ನಂತರ ಭೂಪೃಷ್ಠವನ್ನು ತಲುಪುತ್ತವೆ. ಆದ್ದರಿಂದ ಅದಕ್ಕೆ ದ್ವಿತೀಯ ಅಲೆಗಳು ಅಂತ ಕರಿತೇವೆ.
ಇವು ಏನು ಮಾಡ್ತಾವೆ, ಕೇವಲ ಘನವಸ್ತುಗಳ ಮೂಲಕ ಮಾತ್ರ ಹಾದು ಹೋಗುತ್ತವೆ. ಆದ್ದರಿಂದ ಮೂರನೇ ಹೇಳಿಕೆ ಸರಿಯಾದ. ಇವು ಎರಡು ಆಪ್ಷನ್ ಉಳಿದು. ನೆಕ್ಸ್ಟ್, ಮೇಲ್ಮೈ ಅಲೆಗಳು ಅತ್ಯಂತ ಹೆಚ್ಚು ವಿನಾಶಕಾರಿ ಅಲೆಗಳಾಗಿವೆ. ಇದು ಕೂಡ ಸರಿಯಾದ. ಆಪ್ಷನ್ 4 ಅನ್ನೋದು ರೈಟ್ ಆನ್ಸರ್. ಸ್ನೇಹಿತರೆ, ಇನ್ನೊಂದು ಸಂಗತಿ ಹೇಳಬೇಕಂದ್ರೆ, ಪ್ರೈಮರಿ ವೇವ್ಸ್ ಅಥವಾ ಪ್ರಾಥಮಿಕ ಅಲೆಗಳು ಶಬ್ದದ ಈ ಅಲೆಗಳಿರ್ತಾವಲ್ಲ, ಸೌಂಡ್ ವೇವ್ಸ್ಗೆ ಸಿಮಿಲರ್ ಇರ್ತಾವೆ. ನೆಕ್ಸ್ಟ್, ಲಾಂಜಿಟ್ಯೂಡ್ನಲ್ಲಿ ಇರ್ತಾವೆ. ಈ ಒಂದು ಕೋಡ್ ಮೂಲಕ ನೆನಪಿಡಿಬೋದು. ಪ್ರೈಮರಿ ವೇವ್ಸ ಸೌಂಡ್ ವೇವ್ಸ್ ಗತ್ಲೆ ಇರ್ತಾವೆ, ಲಾಂಜಿಟ್ಯೂಡ್ನಲ್ಲಿ ಇರ್ತಾವೆ. ಸೊ PSL ಮೂಲಕ ಪ್ರೈಮರಿ ವೇವ್ಸ್. ನೆಕ್ಸ್ಟ್, ಸೆಕೆಂಡರಿ ವೇವ್ಸ್ ಟ್ರಾನ್ಸ್ಫರ್ಸ್ ಇರ್ತಾವೆ, ಲೈಟ್ ವೇವ್ಸ್ಗಳ ಗತ್ಲೆ ಇರ್ತಾವೆ, SLT. ಸೆಕೆಂಡರಿ ವೇವ್ಸ್ ಲೈಟ್ ವೇವ್ಸ್ ಅಥವಾ ಪ್ರಕಾಶದ ಈ ವೇವ್ಸ್ಗಳಿರ್ತಾವಲ್ಲ, ಲೈಟ್ ವೇವ್ಸ್ ಅದ್ರ ಗತ್ಲೆ ಇರ್ತಾವೆ ಮತ್ತು ಟ್ರಾನ್ಸ್ಫರ್ಸ್ ಇರ್ತಾವೆ. ಸೊ SLT ದ್ವಿತೀಯ ಅಲೆಗಳಿಗಾಗಿ, PSL ಪ್ರಾಥಮಿಕ ಅಲೆಗಳಿಗಾಗಿ. ಇನ್ನೊಂದು ಕಾನ್ಸೆಪ್ಟ್ ಬರ್ತದೆ, ನೆರಳು ವಲಯ ಅಂಥೇಳಿ. ನೆರಳು ವಲಯ, ಸ್ಯಾಡೋ ಝೋನ್ಸ್. ಸೆಕೆಂಡರಿ ವೇವ್ಸ್ ಅಥವಾ ದ್ವಿತೀಯ ಅಲೆಗಳು ಕೇವಲ ಘನರೂಪದಲ್ಲಿ ಮಾತ್ರ ಹಾಯ್ದು ಹೋಗುವುದರಿಂದ ಈ ಸೆಕೆಂಡರಿ ವೇವ್ಸು ನೆರಳು ವಲಯ ಏನಿರ್ತದೆ ಅಧಿಕವಾಗಿರ್ತದೆ. ಪ್ರಾಥಮಿಕ ಅಲೆಗಳ ನೆರಳು ವಲಯ ಕಡಿಮೆಯಾಗಿರ್ತದೆ. ಇದೊಂದು ಪಾಯಿಂಟನ್ನು ನೆನಪಿಡಿಬೋದು. ನೆಕ್ಸ್ಟ್ ಕ್ವಶನ್, ಜ್ವಾಲಾಮುಖಿಗಳು ಮತ್ತು ಅವುಗಳಿರುವ ದೇಶಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಮತ್ತು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ವೆಸುವಿಯನ್ ಜ್ವಾಲಾಮುಖಿ, ಇಟಲಿ, ಸರಿಯಾಗಿದೆ. ವೆಸುವಿಯನ್ ಆಗಿರ್ಬೋದು, ಮೌಂಟ್ ಎಟ್ನಾ ಆಗಿರ್ಬೋದು, ಇವು ಇಟಲಿಯಲ್ಲಿ ಕಂಡುಬರ್ತಾವೆ. ಕೋಟೋಪಾಕ್ಷಿ ಜ್ವಾಲಾಮುಖಿ, ಇಕ್ವೆಡಾರ್, ಇದು ಕೂಡ ಸರಿಯಾಗಿದೆ, ಇಕ್ವೆಡಾರ್. ನೆಕ್ಸ್ಟ್, ಫ್ಯೂಜಿಯಾಮಾ ಜ್ವಾಲಾಮುಖಿ, ಮೌಂಟ್ ಫ್ಯೂಜಿ ಅಥವಾ ಫ್ಯೂಜಿಯಾಮಾ, ಜಪಾನ್ದಲ್ಲಿ ಕಂಡುಬರುತ್ತದೆ. ಕ್ರೊಕೊಟೋವಾ ಜ್ವಾಲಾಮುಖಿ, ಇದು ಮೂಲತಃ ಇಂಡೋನೇಷ್ಯಾದಲ್ಲಿ ಕಂಡುಬರುತ್ತದೆ, ಇಂಡೋನೇಷ್ಯಾ. ಸ್ನೇಹಿತರೆ, ನಿನ್ನೆ ಡಿಸ್ಕಸ್ ಮಾಡುವಾಗ ನೋಡ್ತಿದ್ದೆವು, ಸುಂಡಾ ಜಲಸಂಧಿ ಮೂಲತಃ ಜಾವಾ ಸಮುದ್ರ ಮತ್ತು ಹಿಂದೂ ಮಹಾಸಾಗರವನ್ನು ಸಂಪರ್ಕ ಮಾಡ್ತದೆ ಅಥವಾ ಜಾವಾ ಮತ್ತು ಸುಮಾತ್ರ ದ್ವೀಪಗಳನ್ನು ಬೇರ್ಪಡಿಸ್ತದೆ ಅಂತ ನೋಡಿದೆವು. ಈ ಒಂದು ಸುಂಡಾ ಜಲಸಂಧಿಗೆ ಹತ್ತಿರದಲ್ಲಿ ಈ ಕ್ರೊಕೊಟೋವಾ ಏನದ, ಈ ಜ್ವಾಲಾಮುಖಿ ಪರ್ವತ ಅದ ಕ್ರೊಕೊಟೋವಾ. ಹಾಗಾಗಿ ಡಿ ಆಪ್ಷನ್ ಏನದ, ಡಿ ಸ್ಟೇಟ್ಮೆಂಟ್ ಏನದ ರಾಂಗ್ ಅದ. ಸರಿಯಾದ ಜೋಡಿಗಳನ್ನು ಕೇಳ್ಯಾನ. ಸೊ ಹಾಗಾಗಿ A, B ಮತ್ತು C ಮಾತ್ರ ಸರಿಯಾಗಿವೆ. ಹಾಗಾದರೆ ಸ್ನೇಹಿತರೆ, ಭಾರತದಲ್ಲಿ ಕಂಡುಬರುವ ಏಕೈಕ ಸಕ್ರಿಯ ಜ್ವಾಲಾಮುಖಿ ಯಾವುದು? ಯಾವುದಂದ್ರೆ ಅದು ಬ್ಯಾರನ್ ದ್ವೀಪದಲ್ಲಿ ಕಂಡುಬರ್ತದೆ, ಬ್ಯಾರನ್ ಐಲ್ಯಾಂಡದಲ್ಲಿ ಕಂಡುಬರ್ತದೆ. ಇದು ಮೂಲತಃ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿದೆ. ಅದರಲ್ಲೂ ಮುಖ್ಯವಾಗಿ ಸೌತ್ ಅಂಡಮಾನ್ ಪ್ರದೇಶದಲ್ಲಿ ಇದು ಕಂಡುಬರ್ತದೆ. ನೆಕ್ಸ್ಟ್ ಯಾವುದಂದ್ರೆ ಮೌಂಟ್ ಕೆನಾನ್ ಎಲ್ಲಿ ಅದ? ಮೌಂಟ್ ಕ್ಯಾನ್ಲಾನ್ ಫಿಲಿಪೈನ್ಸ್ದಲ್ಲಿ ಕಂಡುಬರ್ತದೆ, ಕಾನ್ಲಾನ್. ಇದು ಇತ್ತೀಚೆಗೆ ಇಲ್ಲಿ ವಾಲ್ಕ್ಯಾನಿಕ್ ಎರಪ್ಷನ್ ಆಗ್ಯದ, ಮೌಂಟ್ ಕಾನ್ಲಾನ್, ಫಿಲಿಪೈನ್ಸ್. ಹೈಲಿ ಗುಬ್ಬಿ ಎಲ್ಲಿ ಕಂಡುಬರ್ತದೆ? ಹೈಲಿ ಗುಬ್ಬಿ ಇದು ಇಥಿಯೋಪಿಯಾದಲ್ಲಿ ಕಂಡುಬರ್ತದೆ, ನೆಕ್ಸ್ಟ್ ರೆನಾಲ್ಡ್ಸ್ ಜಲಗರ್ಭ ಎಲ್ಲಿ ಕಂಡುಬರ್ತದೆ? ರೆನಾಲ್ಡ್ಸ್ ಎಲ್ಲಿ ಕಂಡುಬರ್ತದೆ? ರೆನಾಲ್ಡ್ಸ್ ಪಾಪುವಾ ನ್ಯೂ ಗಿನಿಯಾದಾಗ ಕಂಡುಬರ್ತದೆ. ಕಿಲೋವಾ ಎಲ್ಲಿ ಕಂಡುಬರ್ತದೆ? ಹವಾಯಿದಲ್ಲಿ ಕಂಡುಬರ್ತದೆ. ಕಿಲೋಯ ಹವಾಯಿ ಈ ಒಂದು ದ್ವೀಪದಲ್ಲಿ ಕಂಡುಬರ್ತದೆ. ಸೊ ಇದಷ್ಟು ಈ ಪ್ರಸ್ತುತ ವರ್ಷದ ಜ್ವಾಲಾಮುಖಿ ಎರಪ್ಷನ್ಗಳಾಗಿರ್ಬೋದು. ಸೊ ಹಾಗಾದ್ರೆ 46ನೇ ಪ್ರಶ್ನೆಗೆ ಆಪ್ಷನ್ 3 ಅನ್ನೋದು ರೈಟ್ ಅದ. 47ನೇ ಪ್ರಶ್ನೆ, ನದಿಯ ಸವೆತದ ಕಾರ್ಯದಿಂದ ಉಂಟಾಗುವ ಭೂಸ್ವರೂಪಗಳು. ಸ್ನೇಹಿತರೆ, ನಾವು ಹಿಂದೆ ಈ ಪ್ರತ್ಯೇಕವಾಗಿ ಈ ಭೂಸ್ವರೂಪಗಳ ಮೇಲೆ ವಿಡಿಯೋ ಹಾಕೆವು. ನದಿಯಿಂದ ಆಗಿರ್ಬೋದು, ಹಿಮ ನದಿಯಿಂದ ಆಗಿರ್ಬೋದು, ಮಾರುತಗಳಿಂದ ಆಗಿರ್ಬೋದು, ಸಮುದ್ರದ ಅಲೆಗಳಿಂದ ಯಾವ ಥರದ ಸವೆತದಿಂದ ಉಂಟಾಗುವ ಭೂಸ್ವರೂಪಗಳು ಯಾವುವು, ಸಂಚಯನದಿಂದ ಉಂಟಾಗುವ ಭೂಸ್ವರೂಪಗಳು ಯಾವುವು, ಅದನ್ನು ಈ ವಿಡಿಯೋ ಎಂಡಿಗೆ ಹಾಕಿರ್ತೇವೆ, ಅದನ್ನು ನೋಡ್ಬೋದು. ಮೂಲತಃ ಶೃಂಗ ಸರೋವರಗಳ ಒಂದಾನ, ಶೃಂಗ ಸರೋವರ ಬರಲ್ಲ. ಸೊ ಇಲ್ಲಿ ಮೆಕ್ಕಲು ಬೀಸಣಿಗೆ ಅಂದಾನ, ಮೆಕ್ಕಲು ಬೀಸಣಿಗೆ ಸವೆತದಿಂದ ಆಗುವುದಿಲ್ಲ, ಇದು ಸಂಚಯನದಿಂದ ಆಗ್ತದ. ಸೊ 2ನೇ ಆಪ್ಷನ್ ಹೋಗ್ತದೆ.
ನದಿ ಮುಖಜ ಭೂಮಿ ಇದು ಕೂಡ ಸಂಚಯನದಿಂದ ಆಗ್ತದ. ಸೊ ಇದು ಕೂಡ ಹೋಯಿತು. ಸೊ ಇಲ್ಲಿ ಸ್ವಾಭಾವಿಕ ದಡಕಟ್ಟೆ ಅಂದಾನ. ಸ್ವಾಭಾವಿಕ ದಡಕಟ್ಟೆ ಅಂದರೆ ಮೊರೇನ್ಸ್ ಅಂತೇಳಿ ಕರಿತೇವೆ ನಾವು. ಇದು ಕೂಡ ಮೂಲತಃ ನದಿಯು ಹೊತ್ತು ತಂದ ಈ ಮೆಕ್ಕಲು ಮಣ್ಣಿನಿಂದ ನದಿಯ ಇಕ್ಕೆಲಗಳಲ್ಲಿ ಈ ಸ್ವಾಭಾವಿಕ ದಡಕಟ್ಟೆ ನಿರ್ಮಾಣವಾಗ್ತದೆ. ಇದು ಕೂಡ ಏನಾದ ಸಂಚಯನದಿಂದ ಉಂಟಾಗುವ ಒಂದು ಭೂರೂಪ. ಸೊ ಹಾಗಾಗಿ ಒಂದನೇ ಸ್ಟೇಟ್ಮೆಂಟ್ ಹೋಗ್ತದೆ, ಒಂದನೇ ಆಪ್ಷನ್ ಹೋಗ್ತದೆ. ರೈಟ್ ಆನ್ಸರ್ ಯಾವುದು? ಸಿ ಅಥವಾ 3. ಜಲಪಾತಗಳು, ಕುಂಭಕುಳಿ ಮತ್ತು ಕಂದರ ಇವು 3 ನದಿ ರಭಸವಾಗಿದ್ದಾಗ ಮತ್ತು ನದಿಯ ಈ ಪಾತ್ರದಲ್ಲಿ ಅಸಮಾನ ಮಟ್ಟದ ಕಲ್ಲುಗಳು ಕಂಡುಬಂದಲ್ಲಿ ಅಥವಾ ಭೂಪ್ರದೇಶಗಳು ಕಂಡುಬಂದಲ್ಲಿ ಮೃದು ಭೂಪ್ರದೇಶ ಏನಾಗ್ತದೆ ಸವೆತಕ್ಕೊಳಗಾಗುತ್ತದೆ. ಹಾರ್ಡ್ ಇದ್ದಿದ್ದು ಏನಾಗ್ತದೆ ಅಥವಾ ಗಟ್ಟಿ ಇದ್ದಿದ್ದು ಏನಾಗ್ತದೆ ಹಾಗೆಯೇ ಉಳಿಯುತ್ತದೆ. ಈ ಮೂಲಕ ಏನಾಗ್ತದೆ ಜಲಪಾತಗಳು ಮತ್ತು ಕಂದರ ನಿರ್ಮಾಣವಾಗ್ತದೆ. ಸೊ ಹಾಗಾಗಿ ಸವೆತದಿಂದ ನಿರ್ಮಾಣವಾಗುವ ಭೂಸ್ವರೂಪ ಯಾವುದಂದ್ರೆ ಅದು ಜಲಪಾತ, ಕುಂಭಕುಳಿ, ಕಂದರ. ನೆಕ್ಸ್ಟ್ ಕ್ವಶನ 48ನೇ ಪ್ರಶ್ನೆ. ಸೂರ್ಯನ ಕುರಿತಾದ ಈ ಕೆಳಗಿನ ಯಾವ ಹೇಳಿಕೆಗಳು ಅಥವಾ ಹೇಳಿಕೆಗಳನ್ನು ಪರಿಗಣಿಸಿ. ಸೂರ್ಯನು ಒಂದು ಹಳದಿ ಕುಬ್ಜ ನಕ್ಷತ್ರ, ಸರಿಯಾಗಿದೆ. ಈ ರೀತಿಯ ನಕ್ಷತ್ರಗಳು ಕ್ಷೀರಪಥದ ಆಕಾಶಗಂಗೆಯಲ್ಲಿ ಅಪರೂಪ. ಇಲ್ಲ ಸ್ನೇಹಿತರೆ, ಅಪರೂಪ ಏನಲ್ಲ, ಸಾಮಾನ್ಯವಾಗಿ 7ರಿಂದ 8 ಈ ಥರದ ನಕ್ಷತ್ರಗಳು ಈ ಕ್ಷೀರಪಥ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಕಂಡುಬರುತ್ತವೆ. ಸೊ ಹಾಗಾಗಿ ಮೊದಲ ಹೇಳಿಕೆ ಏನಾಗ್ತದೆ ತಪ್ಪಾಗ್ತದೆ. ಭೂಮಿಯ ವ್ಯಾಸಕ್ಕಿಂತ ಸೂರ್ಯನ ವ್ಯಾಸವು 109 ಪಟ್ಟು ಹೆಚ್ಚು. ಮೂಲತಃ ಎಷ್ಟದಂದ್ರೆ 109 ಪಟ್ಟು ಅದದು. ಇಲ್ಲಿ ಏನು ಮಾಡ್ಯಾನ 119 ಅಂತ ಮಾಡ್ಯಾನ. ಆದ್ದರಿಂದ ಎರಡನೇ ಹೇಳಿಕೆ ತಪ್ಪಾಗ್ತದೆ. ಮೂರನೇ ಹೇಳಿಕೆ ಏನದ ಭೂಮಿಯ ದ್ರವ್ಯರಾಶಿಗಿಂತ ಸೂರ್ಯನ ದ್ರವ್ಯರಾಶಿಯು 3,33,000 ಪಟ್ಟು ಹೆಚ್ಚು, ಸರಿಯಾಗಿದೆ. ನೆಕ್ಸ್ಟ್ ಸೂರ್ಯನ 90%ಕ್ಕಿಂತ ಹೆಚ್ಚು ಅಣುಗಳು ಜಲಜನಕದ ಅಣುಗಳಾಗಿವೆ. ಮೂಲತಃ ಸೂರ್ಯನಲ್ಲಿ ಹೈಡ್ರೋಜನ್ ಮತ್ತು ಹೀಲಿಯಂ ಕಂಡುಬರ್ತದೆ. ಈ ಹೈಡ್ರೋಜನ್ ಮತ್ತು ಹೀಲಿಯಂನ ಬೈಜಿಕ ಸಮ್ಮಿಳನದ ಪ್ರಕ್ರಿಯೆಯಿಂದಾಗಿ ಏನಾಗ್ತದೆ ಪ್ರಚಂಡ ಪ್ರಮಾಣದಲ್ಲಿ ಉಷ್ಣತೆ ಹೊರಗೆ ಬೀಳ್ತದೆ. ಈ ಉಷ್ಣತೆ ಏನದ ಬೆಳಕಿನ ರೂಪದಲ್ಲಿ ಭೂಮಿಯನ್ನು ತಲುಪ್ತದೆ. ಸೊ ಹಾಗಾಗಿ 4ನೇ ಹೇಳಿಕೆ ಏನದ ಸರಿಯದ. ಒಟ್ಟಿನಲ್ಲಿ 2 ಹೇಳಿಕೆ ಮಾತ್ರ ಅನ್ನೋದು ಏನದ ಸರಿಯದ. ಆಪ್ಷನ್ 3 ರೈಟ್ ಆನ್ಸರ. ನೆಕ್ಸ್ಟ್ ಕ್ವಶನ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವೇದಾವತಿಯು ತುಂಗಭದ್ರಾ ನದಿಯ ಉಪನದಿ, ಹರಿದ್ರಾ ವೇದಾವತಿಯ ಉಪನದಿ, ಮಾಲತಿ ಭದ್ರಾ ನದಿಯ ಉಪನದಿ, ಶೀತಾ ತುಂಗಾ ನದಿಯ ಉಪನದಿ ಅಂತ ಕೊಟ್ಟಾನ. ಇವುಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿ ಅಂಥೇಳಿ ಕೇಳ್ಯಾನ. ಸ್ನೇಹಿತರೆ, ಮೂಲತಃ ಮೊದಲನೇ ಹೇಳಿಕೆ ಏನು ಹೇಳ್ತದೆ ವೇದಾವತಿಯು ತುಂಗಭದ್ರಾ ನದಿಯ ಉಪನದಿ. ಇದು ಸರಿಯಾದ ಹೇಳಿಕೆ ಅದ. ಯಾಕಂದ್ರೆ ವೇದಾವತಿ ನದಿ ಅಂದರೆ ಹಗರಿ ನದಿ ಅಂತೇಳಿ ನಾವು ಕರಿತೇವೆ. ಪಶ್ಚಿಮ ಘಟ್ಟಗಳಲ್ಲಿ ಉಗಮ ಹೊಂದಿ ಚಿತ್ರದುರ್ಗದ ಮೂಲಕ ಹರಿದು ತುಂಗಭದ್ರಾವನ್ನು ಸೇರ್ತದೆ. ಸೊ ಹಾಗಾಗಿ ಇದು ರೈಟ್ ಅದ. ಇದನ್ನು ಹಗರಿ ನದಿ ಅಂತೇಳಿ ಕರಿತೇವೆ. ಮೂಲತಃ ಪಶ್ಚಿಮ ಘಟ್ಟಗಳಲ್ಲಿ ಉಗಮ ಹೊಂದಿ ಚಿತ್ರದುರ್ಗ ಜಿಲ್ಲೆಯ ಮೂಲಕ ಹರಿದು ತುಂಗಭದ್ರಾ ನದಿಯನ್ನು ಸೇರ್ತದೆ. ಎರಡನೇ ಹೇಳಿಕೆ ಏನದ ಹರಿದ್ರಾ ನದಿ ವೇದಾವತಿಯ ಉಪನದಿ. ಹರಿದ್ರಾ ನದಿಯು ದಾವಣಗೆರೆಯ ಪ್ರಸಿದ್ಧ ಶಾಂತಿ ಸಾಗರ ಅಥವಾ ಸೂಳೆಕೆರೆ ಅಂತೇಳಿ ಏನು ಕರಿತೀವಲ್ಲ ಆ ಸೂಳೆಕೆರೆಯಿಂದ ಹರಿದು ಬಂದು ಹರಿಹರದ ಬಳಿ ನೇರವಾಗಿ ತುಂಗಭದ್ರಾ ನದಿಯನ್ನು ಸೇರ್ತದೆ. ಹೊರತು ಇದು ನೇರವಾಗಿ ತುಂಗಭದ್ರವನ್ನು ಸೇರ್ತದೆ, ಈ ವೇದಾವತಿ ನದಿಯನ್ನು ಸೇರುವುದಿಲ್ಲ. ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಾಯಿತು ತಪ್ಪಾಯಿತು. ಇನ್ನೊಮ್ಮೆ ಹೇಳಬೇಕಾದ್ರೆ ದಾವಣಗೆರೆಯ ಪ್ರಸಿದ್ಧ ಸೂಳೆಕೆರೆಯಿಂದ ಹರಿದು ಬಂದು ಹರಿಹರದ ಬಳಿ ನೇರವಾಗಿ ತುಂಗಭದ್ರಾ ನದಿಯನ್ನು ಸೇರ್ತದೆ. ಆದ್ದರಿಂದ ವೇದಾವತಿ ನದಿಯನ್ನು ಸೇರ್ತ ಅನ್ನೋ ಹೇಳಿಕೆ ತಪ್ಪದ. ಮೂರನೇ ಸ್ಟೇಟ್ಮೆಂಟ್ ಏನದ ಮಾಲತಿ ಭದ್ರಾ ನದಿಯ ಉಪನದಿ. ಮಾಲತಿ ನದಿ ಆಗುಂಬೆ ಕಾಡುಗಳಲ್ಲಿ ಉಗಮ ಹೊಂದಿ ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ತುಂಗಾ ನದಿಯನ್ನು ಸೇರ್ತದೆ. ಸೊ ಇದು ಮಾಲತಿ ಏನಲ್ಲ ಭದ್ರಾ ಅಲ್ಲ, ಇದು ತುಂಗಾ ನದಿಯ ಉಪನದಿ ಅದ. ನೆಕ್ಸ್ಟ್ ಶೀತಾ ತುಂಗಾ ನದಿಯ ಉಪನದಿ, ಇದು ರೈಟ್ ಅದ. ಶೀತಾ ಏನದ ತುಂಗಾ ನದಿಯ ಉಪನದಿ. ಇಲ್ಲಿ ಕೇವಲ 2 ಹೇಳಿಕೆಗಳು ಮಾತ್ರ ಸರಿಯದವು. 2 ಹೇಳಿಕೆಗಳು ಮಾತ್ರ ಸರಿಯದವು. ಸೊ ನೆಕ್ಸ್ಟ್ ಕ್ವಶನ್. ಕರ್ನಾಟಕ ರಾಜ್ಯದಲ್ಲಿ ಹವಾಮಾನ ಬದಲಾವಣೆ ಕ್ರಿಯಾ ಯೋಜನೆ ರೇಡಿಯೋ ಕಾರ್ಯಕ್ರಮ ಹವಾಮಾನ ಮಿತ್ರವನ್ನು ಯಾವ ಸಂಸ್ಥೆಯು ಪ್ರಾರಂಭಿಸಿದೆ? ಮೂಲತಃ ಸ್ನೇಹಿತರೆ ಎಂಪ್ರಿ ಅನ್ನೋ ಒಂದು ಸಂಸ್ಥೆ ಇದನ್ನು ಪ್ರಾರಂಭ ಮಾಡಿದೆ. ಎಂಪ್ರಿ
ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆಯಿಂದ ಸಾರ್ವಜನಿಕರಿಗೆ ನಿಖರವಾಗಿ ಮತ್ತು ಯೋಗ್ಯ ವೇಳೆಯಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ, ಜಾಗೃತಿಯನ್ನು ನೀಡುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಏನು ಮಾಡ್ತದೆ, 2025ರ ಏಪ್ರಿಲ್ನಲ್ಲಿ ಆಕಾಶವಾಣಿ ರೇಡಿಯೋ ಮೂಲಕ ಹವಾಮಾನ ಮಿತ್ರ ಎಂಬ ವಿಶೇಷ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ಈ ಕಾರ್ಯಕ್ರಮವನ್ನು ಅರಣ್ಯ ಇಲಾಖೆಯ ಅಡಿಯಲ್ಲಿ ಬರುವ ಈ ಎಂಪ್ರಿ ಅನ್ನೋ ಸಂಸ್ಥೆ ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತೇಳಿ ನಾವು ಗುರುತಿಸ್ತೇವೆ. ಇದು ಏನು ಮಾಡ್ತದೆ, ರಾಜ್ಯಾದ್ಯಂತ ಜಾರಿಗೆಗೊಳಿಸುವಂಥ ಕಾರ್ಯವನ್ನು ಮಾಡ್ತದೆ. ಸೊ ಹವಾಮಾನ ಮಿತ್ರ ಯಾವುದಂದ್ರೆ ಎಂಪ್ರಿ. 50ಕ್ಕೆ ಆಪ್ಷನ್ 3 ಅನ್ನೋದು ರೈಟ್ ಆನ್ಸರ್. ಸ್ನೇಹಿತರೆ, ಇದಷ್ಟು ಇವತ್ತಿನ ಪ್ರಶ್ನೆಗಳು ಮತ್ತು ಅವುಗಳ 360 ಡಿಗ್ರಿ ವಿವರಣೆ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅದ, ಆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಪ್ರತಿದಿನ ನಾವು ಕ್ವಶನ್ಗಳನ್ನು ಅಪ್ಲೋಡ್ ಮಾಡ್ತೇವೆ, ಅಲ್ಲಿ 1 ಪೇಜರ್ ನೋಟ್ಸ್ಗಳನ್ನು ಅಪ್ಲೋಡ್ ಮಾಡ್ತೇವೆ. ಅದರ ಸದುಪಯೋಗ ಪಡೆಯಿರಿ ಅನ್ನೋ ಮೂಲಕ ಇವತ್ತಿನ ಈ ಸೆಷನನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು.